ओम शांति। मीठे बच्चे, तुम इस कब्रिस्तान को फरिश्तान बना रहे हो। ಶಿವ ತಂದೆ ತಿಳಿಸ್ತಾರೆ, ಮಧುರ ಮಕ್ಕಳೇ, ತಾವು ಈ ಒಂದು ಪ್ರಪಂಚ, ಹಳೆ ಪ್ರಪಂಚ ಏನಿದೆ, ಇದನ್ನು ದೇವಾನುದೇವತೆಗಳ ಸ್ಥಾನವನ್ನಾಗಿ ಮಾಡ್ತಾ ಇದ್ದೀರಾ. इसलिए तुम्हारा इस पुरानी दुनिया से, कब्रिस्तान से पूरा वैराग्य चाहिए. ಅದರಿಂದ ಈ ಹಳೆಯ ಪ್ರಪಂಚ ಏನಿದೆ ಇದರ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ವೈರಾಗ್ಯ ಅನ್ನೋದು ಬೇಕು. प्रश्न है, बेहद का बाबा अपने रूहानी बच्चों का वंडरफुल सर्वेंट है कैसे? ಬೇಹದ್ದಿನ ತಂದೆ ತಮ್ಮ ಆತ್ಮಿಕ ಮಕ್ಕಳಿಗೆ ಅದ್ಭುತವಾದಂಥ ಒಂದು ಸೇವೆ ಮಾಡ್ತಾ ಇದ್ದಾರೆ. ಅವರು ಅದ್ಭುತವಾದಂಥ ಸೇವಾದಾರಿ ಹೇಗೆ? उत्तर ಇದೆ, बाबा कहते बच्चे मैं तुम्हारा धोबी हूँ, तुम बच्चों के तो क्या सारी दुनिया की चीची गंदे वस्त्र ಸೆಕೆಂಡ್ ಮೇ ಸಾಫ್ ಕರ್ ದೇತಾ ಹೂँ. ತಂದೆ ಹೇಳ್ತಾರೆ, ಮಕ್ಕಳೇ, ನಿಮ್ಮ ಒಂದು ನಾನು ದೋಬಿ ಕೂಡ ಆಗಿದ್ದೇನೆ. ತಾವು ಮಕ್ಕಳಿಗೆ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಏನು ಕೊಳಕು ತುಂಬೋಗ್ಬಿಟ್ಟಿದೆ ಇದನ್ನು 1 ಸೆಕೆಂಡ್ನಲ್ಲಿ ಸಾಫ್ ಮಾಡ್ತೀನಿ, ಅಂದರೆ ಸ್ವಚ್ಛ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಆತ್ಮಾರೂಪಿ ವಸ್ತ್ರ ಸ್ವಚ್ಛ बनने से शरीर भी शुद्ध मिलता है. ಆತ್ಮಾರೂಪಿ ವಸ್ತ್ರ ಸ್ವಚ್ಛ ಆಗೋದ್ರಿಂದ ಶರೀರ ಕೂಡ ಶುದ್ಧವಾಗಿರೋವಂಥ ಶರೀರ ಸಿಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಗೆ ಹಿಂಗೆ ಎಂಥ ಗೋಲ್ಡ್ ಕೊಡ್ತೀವಿ ಅಂಥ ಒಡವೆ ಅವರು ಮಾಡಿಕೊಡ್ತಾರೆ. ನಾವು 24 ಕ್ಯಾರೆಟ್ ಗೋಲ್ಡ್ ಕೊಟ್ಟರೆ ಅವರು ಕೊಡೋವಂಥ ಒಡವೆನೂ ಕೂಡ ಅಷ್ಟೇ ಕ್ವಾಲಿಟಿ ಇರುತ್ತಲ್ವ. ಅದೇ ರೀತಿ ಆತ್ಮ ಎಷ್ಟು ಶುದ್ಧವಾಗುತ್ತೆ ಅದೇ ಥರ ಶರೀರ ಕೂಡ ಶುದ್ಧ ಆಗುತ್ತೆ. ಐಸಾ ವಂಡರ್ಫುಲ್ ಸರ್ವೆಂಟ್ ಹೂँ जो मन मनाबो के छू मंत्र से सबको ಸೆಕೆಂಡ್ में ಸಾಫ್ कर देता हूँ. ಶಿವಬಾಬಾ ಹೇಳ್ತಿದ್ದಾರೆ, ನಾನು ಇಂಥ ಒಂದು ಅದ್ಭುತವಾದಂಥ ಸೇವೆ ಮಾಡ್ತೀನಿ. ಈ ಒಂದು ಮನ್ಮನಾಭವದ ಒಂದು ಮಂತ್ರದಿಂದ, ಚೂ ಮಂತ್ರದಿಂದ 1 ಸೆಕೆಂಡ್ನಲ್ಲಿ ಎಲ್ಲರನ್ನು ಕೂಡ ಏನು ಮಾಡ್ತೀನಿ, ಸ್ವಚ್ಛ ಮಾಡ್ತೀನಿ. ಅದರಿಂದನೇ ಪರಮಾತ್ಮನಿಗೆ ಆಲ್ಮೈಟಿ ಅಥಾರಿಟಿ ಅಂತ ಹೇಳುವಂಥದ್ದು. ಸರ್ವಶಕ್ತಿವಂತ ಅಂದ್ರೇನು? ಇಷ್ಟು ದೊಡ್ಡ ಪ್ರಪಂಚ ಏನಿದೆ, ಈ ಪ್ರಪಂಚ ಏನು ಕೊಳಕಾಗ್ಬಿಟ್ಟಿದೆ ಇದನ್ನು ಸ್ವಚ್ಛ ಮಾಡಿಬಿಡ್ತಾರಲ್ಲ, ಅದರಿಂದ ಅವ್ರಿಗೆ ಆಲ್ಮೈಟಿ ಎನ್ನುವಂಥ ಹೆಸರು ಬಂದಿರೋವಂಥದ್ದು. ಓಂ ಶಾಂತಿ. ಓಂ ಶಾಂತಿ का अर्थ बच्चों को बाप ने समझाया है. ಓಂ ಶಾಂತಿ ಮೀನಿಂಗನ್ನು ತಂದೆಯವರು ಮಕ್ಕಳಿಗೆ ತಿಳಿಸಿದ್ದಾರೆ. ಅಹಂ ಆತ್ಮ का ಸ್ವಧರ್ಮ है ಶಾಂತಿ. ನಾವು ಆತ್ಮಗಳ ಹುಟ್ಟುಗುಣ ಯಾವುದು? ಸ್ವಧರ್ಮ ಯಾವುದು? ಶಾಂತಿ. ಶಾಂತಿ धाम में जाने के लिए कोई पुरुषार्थ नहीं करना पड़ता है. ಶಾಂತಿ ಧಾಮದಲ್ಲಿ ಹೋಗ್ಲಿಕ್ಕೋಸ್ಕರ ಯಾವುದೇ ಪುರುಷಾರ್ಥ ಮಾಡೋ ಅಗತ್ಯ ಇಲ್ಲ ಅಂತ. ಈ ಪ್ರಪಂಚದಲ್ಲಿರೋಂಥ ಪ್ರತಿಯೊಂದು ಆತ್ಮನೂ ಕೂಡ ಕೊನೆಗೆ ಶಾಂತಿಧಾಮಕ್ಕೆ ಹೋಗುತ್ತಲ್ವ, ಯಾಕೆಂದರೆ ಅದೇ ಮೂಲ ಮನೆ ಅಲ್ವಾ. ಸೊ ರಿಟರ್ನ್ ಜರ್ನಿ ಅಲ್ಲಿಗೆ ಹೋಗುತ್ತಲ್ವ, ಅದಕ್ಕಾಗಿ ಅವರೇನು ಪುರುಷಾರ್ಥನೇ ಮಾಡಲ್ಲ. ಆತ್ಮ ಸ್ವಯಂ ಶಾಂತ ಸ್ವರೂಪ ಹೈ, ಶಾಂತಿಧಾಮ ಮೇ ರಹನೆ ವಾಲಿ ಹೈ. ಆತ್ಮ ಸ್ವತಃ ಶಾಂತಿ ಸ್ವರೂಪ ಆಗಿದೆ, ಅದು ಶಾಂತಿಧಾಮದಲ್ಲಿ ಇರ್ತಕ್ಕಂಥದ್ದಾಗಿದೆ. ಥೋಡಾ ಸಮಯ ಶಾಂತ ರಹ ಸಕ್ತಿ ಹೈ. ಅಲ್ಲಿ ಹೋದಾಗ ಆತ್ಮ ಸೈಲೆನ್ಸ್ ಆಗಿ ಸ್ವಲ್ಪ ಸಮಯ ಇರುತ್ತೆ. ಆತ್ಮ कहते हैं मैं कर्मेंद्रियों के बोझ से थक गई हूँ. ಈಗ ಕಲಿಯುಗದ ಕೊನೆ ಸಮಯದಲ್ಲಿ ಆತ್ಮ ಹೇಳ್ತಾ ಇದೆ, ನಾನು ಈ ಕರ್ಮೇಂದ್ರಿಯಗಳ ಹೊರೆಯಿಂದ ಸುಸ್ತಾಗೋಗ್ಬಿಟ್ಟಿದ್ದೀನಿ. ಪಾತ್ರ ಮಾಡಿ 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 ಆತ್ಮ ಏನಾಗಿದೆ, ಸುಸ್ತಾಗೋಗ್ಬಿಟ್ಟಿದೆ. ಮೈ ಅಪ್ನೆ ಸ್ವಧರ್ಮೇ ಟಿಕ್ ಜಾತಾ ಹೂँ. ನಾನು ಆತ್ಮ ನನ್ನ ಸ್ವಧರ್ಮದಲ್ಲಿ ಕೂತ್ಕೊಳ್ತೇನೆ. ಶರೀರ ಸೆ ಅಲಗ್ ಹೋ ಜಾತಿ ಹೂँ. ಆತ್ಮ ಹೇಳುತ್ತೆ, ನಾನು ಶರೀರದಿಂದ ಡಿಟ್ಯಾಚ್ ಆಗ್ತೇನೆ. ಪರಂತು ಕರ್ಮ ತೋ ಕರ್ನಾ ಹಿ ಹೇ. ಆದರೆ ಈ ಕರ್ಮಕ್ಷೇತ್ರದಲ್ಲಿ ಕರ್ಮೇಂದ್ರಿಯಗಳಿಂದ ಕರ್ಮಗಳನ್ನು ಮಾಡಲೇಬೇಕು. ಶಾಂತಿ ಮೇ ಕಹಾ ತಕ್ ಬೈಟೆ ರಹೆ. ಶಾಂತಿನಲ್ಲಿ ಎಷ್ಟೊತ್ತು ಕೂತ್ಕೊಂಡಿರೋದು, ಶಾಂತಿಧಾಮದಲ್ಲಿ ಎಷ್ಟೊತ್ತು ಕೂತ್ಕೊಂಡಿರೋದು. ಯೋಗದಲ್ಲಿ ಕೂತ್ಕೊತೀರಲ್ವ, ಸ್ವಲ್ಪ ಹೊತ್ತು ಏನು ಮಾಡ್ತೀರಾ, ಸೈಲೆನ್ಸ್ ಆಗಿ ಕೂತ್ಕೊತೀರಾ, ಮತ್ತೆ ಎದ್ದು ಬಿಡ್ತೀರಲ್ವಾ. आत्मा कहते हम शांति देश के
ರಹವಾಸಿ ಹೇ. ಆತ್ಮನೇ ಹೇಳ್ತಾ ಇದೆ, ನಾನು ಶಾಂತಿ ದೇಶದಲ್ಲಿದ್ದಂಥವನು. ಸಿರ್ಫ್ ಯಹಾ ಶರೀರ ಕ ಆನೆ ಸೆ ಠಾಕಿ ಬನಾವ್. ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ, ಈ ಶರೀರದಲ್ಲಿ ಬಂದ ನಂತರ ಮಾತು ಕಲ್ತ್ಕೊಂಡೆ, ಮಾತನಾಡೋದು ಅಭ್ಯಾಸ ಮಾಡಿಕೊಂಡೆ. ಅಹಂ ಆತ್ಮ ಅವಿನಾಶಿ ಹೇ ಮಮಂ ಶರೀರ್ ವಿನಾಶಿ ಹೇ. ನಾನು ಆತ್ಮ ಏನಾಗಿದ್ದೀನಿ, ಅವಿನಾಶಿ ಆಗಿದ್ದೇನೆ. ಈ ನನ್ನ ಶರೀರ ಏನಾಗಿದೆ, ವಿನಾಶಿ ಆಗೋದಿದೆ. ಆತ್ಮ ಪಾವನ್ ಅವ್ರ ಪತಿತ್ ಬಂತಿ ಹೇ. ಆತ್ಮನೇ ಪವಿತ್ರ ಆಗುತ್ತೆ, ಆತ್ಮನೇ ಪತಿತ ಆಗುತ್ತೆ. सतयुग में 5 तत्व भी सतो प्रधान होते हैं, यहाँ 5 तत्व भी तमो प्रधान है. ಸತ್ಯುಗದಲ್ಲಿದ್ದಾಗ ಪಂಚತತ್ವಗಳು ಸತೋ ಪ್ರಧಾನವಾಗಿರ್ತವೆ. ಇಲ್ಲಿ ಪಂಚತತ್ವಗಳು ಏನಾಗ್ಬಿಟ್ಟಿದ್ದಾವೆ, ತಮೋ ಪ್ರಧಾನ ಆಗಿಬಿಟ್ಟಿದ್ದಾವೆ. ಸೋನೆ ಮೇ ಬಿ ಕಾದ್ ಪಡ್ತೆ ಹೇ ಸೋನಾ ಪತಿತ್ ಬನ್ ಜಾತಾ ಹೇ. ಚಿನ್ನದಲ್ಲಿ ಈಗ ಪಂಜಿ ಇರುತ್ತೆ, ಅದರಲ್ಲಿ ಬೆರಕೆ ಆಗಿಬಿಟ್ರೆ ಚಿನ್ನನೂ ಏನಾಗುತ್ತೆ, ವ್ಯಾಲ್ಯೂ ಕಳ್ಕೊಳ್ಳುತ್ತಲ್ಲ, ತಮೋ ಪ್ರಧಾನ ಆಗುತ್ತಲ್ಲ, ಪತಿತ ಆಗುತ್ತಲ್ಲ. ಫಿರ್ ಉನ್ಕೋ ಸಾಫ್ ಕರ್ನೆ ಕೆ ಲಿಯೆ ಆಗ್ ಮೇ ಡಾಲಾ ಜಾತಾ ಹೈ. ಆಮೇಲೆ ಏನು ಮಾಡಬೇಕಾಗುತ್ತೆ, ಅದನ್ನು ಸ್ವಚ್ಛ ಮಾಡಲಿಕ್ಕೋಸ್ಕರ ಬೆಂಕಿನಲ್ಲಿ ಹಾಕಿ ಕಾಯಿಸ್ಬೇಕಾಗತ್ತೆ. ಇನ್ಕಾ ನಾಮ್ ಹೇ ಯೋಗ ಅಗ್ನಿ. ದುನಿಯಾ ಮೇ ತೋ ಅನೇಕ ಪ್ರಕಾರ ಕೆ ಹಠ ಯೋಗ. ಇದಕ್ಕೆ ಹೇಳಲಾಗುತ್ತೆ ಯೋಗ ಅನ್ನುವಂಥ ಅಗ್ನಿ. ಯೋಗ ಅನ್ನೋ ಅಗ್ನಿ ಆತ್ಮನ ಏನು ಮಾಡುತ್ತೆ, ಸ್ವಚ್ಛವಾದಂತಹ ಚಿನ್ನದ ಥರ ಮಾಡುತ್ತೆ. ಇದಕ್ಕೆ ಯೋಗ ಅಗ್ನಿ ಅಂತ ಹೇಳಲಾಗುತ್ತೆ. ಪ್ರಪಂಚದಲ್ಲಿ ಅನೇಕ ಪ್ರಕಾರದ ಹಠಯೋಗಗಳನ್ನು ಕಲಿಸ್ತಾರೆ. ಉನ್ಕೋ ಯೋಗ ಅಗ್ನಿ ನಹಿ ಕಹಾ ಜಾತಾ ಹೇ. ಇವತ್ತು ಹಠಯೋಗಗಳನ್ನು ಕಲಿತಾ ಇದ್ದಾರೆ ಪ್ರಪಂಚದಲ್ಲಿ ಜನ, ಅದಕ್ಕೆ ಯೋಗ ಅಗ್ನಿ ಅಂತ ಹೇಳೋದಿಲ್ಲ ಅಂತ. ಯಾಕೆ, ಶರೀರನ ಗಟ್ಟಿಮುಟ್ಟಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಿರ್ತಾರೆ, एक्सरसाइजेस ಮಾಡ್ತಾರೆ. ಯೋಗ ಅಗ್ನಿ ಹೇ ಜಿಸ್ಸೆ ಪಾಪ ಜಲ್ತೆ ಹೇ. ಯೋಗಾಗ್ನಿ ದಗ್ಧ ಕರ್ಮಾಣಿ ಅಂತ ಹೆಸರಿದೆ. ಯೋಗವೆಂಬ ಅಗ್ನಿಯಿಂದ ಆತ್ಮದಲ್ಲಿರುವಂಥ ಪಾಪಗಳೇನಾಗುತ್ತೆ, ಸುಟ್ಟೋಗುತ್ತೆ. ಆತ್ಮ ಕೋ ಪತಿತ್ ಸೆ ಪಾವನ್ ಬನಾನೆ ವಾಲಾ ಹೇ ಪರಂಪಿತ ಪರಮಾತ್ಮ. ಆತ್ಮನನ್ನು ಪ್ಯೂರಿಫೈ ಮಾಡುವಂಥವ್ರು ಪರಮಪಿತ ಪರಮಾತ್ಮ ಆಗಿದ್ದಾರೆ. ಆತ್ಮಕೋ ಬುಲಾತೆ ನಾ ಪತಿತ್ ಪಾವನಾವೋ. ಈಗ ಆತ್ಮಗಳೇ ಕರೀತಾ ಇದ್ದಾವಲ್ಲ, ಪತಿತ ಪಾವನ ಬಾ, ನಮ್ಮನ್ನು ಪ್ಯೂರಿಫಿಕೇಶನ್ ಮಾಡಲಿಕ್ಕೆ ಬಾ. ಡ್ರಾಮಾ ಪ್ಲಾನ್ ಅನುಸಾರ ಸಬ್ಕೋ ವಾಪಸ್ ತಮೋ ಪ್ರಧಾನ್ ಪತಿತ್ ತಮೋ ಪ್ರಧಾನ್ ಬನ್ನ ಹೇ. ಈ ಸೃಷ್ಟಿ ನಾಟಕದಲ್ಲಿ ಪ್ರತಿಯೊಂದು ಆತ್ಮನೂ ಕೂಡ ಮೊದಲು ಸತೋ ಪ್ರಧಾನ ಇರುತ್ತೆ. ಬರ್ತಾ 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 ಲಾಸ್ಟ್ಗೆ ಏನಾಗುತ್ತೆ, ತಮೋ ಪ್ರಧಾನ ಆಗ್ತವೆ. ಯಹ ಜಾಡ್ ಉನ್ಕಾ ಬೀಜ ರೂಪ ಊಪರ್ ಮೇ ಹೇ. ಈ ಒಂದು ಮಾನವ ವಂಶ ವೃಕ್ಷ ಏನಿದೆ, ಇದರ ಬೀಜ ಸ್ವರೂಪ ಮೇಲ್ಗಡೆ ಇದ್ದಾರೆ. ಬಾಬಾ ಕೋ ಜಬ್ ಬುಲಾತೆ ಹೇ ಊಪರ್ ಬುದ್ಧಿ ಚಲಿ ಜಾತೆ ನಾ. ಯಾವಾಗ ಭಗವಂತನ ಹೆಸರು ಹೇಳ್ತಾರೆ ಮತ್ತೆ ಭಗವಂತನ ಕರೀತಾರೆ, ಆವಾಗ ಜನರ ಮನಸ್ಸು ಎಲ್ಲಿ ಹೋಗುತ್ತೆ, ಬುದ್ಧಿ ಮೇಲಕ್ಕೆ ಹೋಗುತ್ತೆ. ಜಿಸ್ಸೆ ತುಮ್ ವರ್ಷ ಲೇ ರಹೆ ಹೋ. ಅವರಿಂದ ಈಗ ನೀವು ಆಸ್ತಿನ ತಗೊತಾ ಇದ್ದೀರಿ. ಜೋ ಅಬ್ ನೀಚೆ ಆಯಾ ಹುವಾ ಹೈ. ಈಗ ಅದೇ ಭಗವಂತ ಈ ಸೃಷ್ಟಿಗೆ ಬಂದಿದ್ದಾರೆ ಕೆಳಗಡೆ. ಕೇತೆ ಮುಜೆ ಆನಾ ಪಡ್ತಾ ಹೈ. ಆ ಧಾಮವನ್ನು ಬಿಟ್ಟು ಈ ಧಾಮಕ್ಕೆ, ಈ ಜಗತ್ತಿಗೆ ನಾನು ಬರಬೇಕಾಗುತ್ತೆ ಅಂತ ಹೇಳ್ತಾರೆ. ಮನುಷ್ಯ ಸೃಷ್ಟಿ ಕಾ ಜೋ ಜಾಡ್ ಹೈ ಉನ್ಕೆ ವೆರೈಟಿ ಧರ್ಮೋं का वह अब तमो प्रधान पतित है. ಈ ಒಂದು ಮಾನವ ವಂಶ ವೃಕ್ಷ ಏನಿದೆ, ಸೃಷ್ಟಿ ರೂಪಿ ವೃಕ್ಷ ಏನಿದೆ, ಇದ್ರದ್ದು ವೆರೈಟಿ ಧರ್ಮಗಳು ಇದ್ದಾವೆ. ಈ ಎಲ್ಲ ಧರ್ಮಗಳು ಏನಾಗ್ಬಿಟ್ಟಿದ್ದಾವೆ, ಈಗ ಕಲಿಯುಗದ ಕೊನೆ ಟೈಮ್ನಲ್ಲಿ ಪತಿತ ಮತ್ತು ತಮೋ ಪ್ರಧಾನ ಆಗಿಬಿಟ್ಟಿದ್ದಾವೆ. ಜಡ್ಜಡೀಭೂತ ಅವಸ್ಥಾಕೋ ಪಾಯ ಹುವಾ ಹೇ. ಅಂದರೆ ಇವತ್ತು ಆತ್ಮಗಳೇನಾಗಿದ್ದಾವೆ, ಜಡ್ಜಡೀಭೂತ ಸ್ಥಿತಿಯನ್ನು ಪಡೆದು ತಮೋ ಪ್ರಧಾನ ಆಗಿಬಿಟ್ಟಿದ್ದಾವೆ. ಬಾಬಾ ಬೈಟ್ ಬಚ್ಚೋಂಕೋ ಸಮಜಾತೆ ಹೇ. ಇಷ್ಟೆಲ್ಲ ವಿಚಾರಗಳನ್ನು ಯಾರು ತಿಳಿಸ್ತಾ ಇದ್ದಾರೆ, ಸ್ವತಃ ತಂದೆನೇ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಸತ್ಯುಗ್ ಮೇ ದೇವತಾ ಏ ಕಲಿಯುಗ್ ಮೇ ಹೇ ಪತಿತ್. ಸತ್ಯುಗದಲ್ಲಿ ದೇವತೆಗಳಿದ್ರು, ಕಲಿಯುಗದಲ್ಲಿ ಆತ್ಮಗಳು ಪತಿತರು ಅಸುರರಾಗ್ಬಿಟ್ಟಿದ್ದಾರೆ. ಬಾಕಿ ಅಸುರ ಅವ್ರ ದೇವತಾ ಉನ್ಕಿ ಲಡಾಯಿ ಲಗಿ ಹಿ ನಹಿ.
ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧ ಅಂತ ತೋರಿಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇಬ್ಬರು ಮೀಟ್ ಆಗೋದೇ ಇಲ್ಲ ಒಬ್ರಿಗೊಬ್ರು. ಯಾಕೆಂದರೆ ದೇವತೆಗಳಿರೋದು ಸತ್ಯುಗದಲ್ಲಿ, ಅಸುರರಿರೋದು ಕಲಿಯುಗದಲ್ಲಿ. ಅವರಿವರು ಇದ್ದಾಗ ಭೇಟಿನೇ ಆಗಲ್ಲ. ಅಂದರೆ ಸ್ವರ್ಗ ಇದ್ದಾಗ ನರಕ ಇಲ್ವಲ್ಲ, ನರಕ ಇದ್ದಾಗ ಸ್ವರ್ಗ ಇಲ್ವಲ್ಲ. ಸತ್ಯುಗ ತ್ರೇತಾಯುಗದಲ್ಲಿರುವಂಥ ದೇವತೆಗಳೆಲ್ಲನೂ ಕೂಡ ಇದ್ದಾಗ ಈ ಕಲಿಯುಗದ ನರಕ ಅನ್ನೋದು ಇರೋದಿಲ್ಲ. ಅಸುರರು ಕೂಡ ಯಾರೂ ಇರೋದಿಲ್ಲ ಈ ಭೂಮಿ ಮೇಲೆ. ಅದರಿಂದ ಯುದ್ಧ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೆ ರಾಮನಿದ್ದಲ್ಲಿ ರಾವಣನಿಲ್ಲ, ರಾವಣನಿದ್ದಲ್ಲಿ ರಾಮನಿಲ್ಲ. तुम इन असुरी 5 विकारों पर योग बल से जीत पाते हो. ಈಗ ನೀವು ಯೋಗ ಮಾಡಿ ಮಾಡಿ ಯೋಗ ಶಕ್ತಿಯಿಂದ ಪಂಚ ವಿಕಾರಗಳ ಮೇಲೂ ವಿಜಯ ಪಡಿತೀರಾ. ಬಾಕಿ ಕೋಯಿ ಹಿಂಸಕ್ ಲಡಾಯಿ ಕಿ ಬಾತ್ ನಹಿ. ಬಾಕಿ ಹಿಂಸಾತ್ಮಕವಾದಂಥ ಕತ್ತಿ ಗುರಾಣಿ ಬಾಂಬುಗಳಿಂದ ಯುದ್ಧ ಏನು ತೋರಿಸಿದ್ದಾರೆ, ಆ ಥರ ಯುದ್ಧ ದೇವತೆಗಳಿಗೂ ರಾಕ್ಷಸರ ಮಧ್ಯೆ ಆಗಲಿಲ್ಲ ಅಂತ. ಅಂದರೆ ಸ್ವರ್ಗದಲ್ಲಿ ದೇವತೆಗಳಿರೋ ಟೈಮ್ನಲ್ಲಿ ಅಸುರರಿಲ್ಲ, ಅಲ್ಲಿ ಯುದ್ಧಗಳು ನಡೆದಿಲ್ಲ ಅಂತ ಬಾಬಾ ಹೇಳ್ತಾ ಇರೋದು. ಕಲಿಯುಗದ ಕೊನೆ ಟೈಮ್ನಲ್ಲಿ ವಿನಾಶ ಆಗುತ್ತೆ, ಈ ಹಳೆ ಪ್ರಪಂಚ ಸಮಾಪ್ತಿ ಆಗುತ್ತೆ. ಬಟ್ ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧ ಇಲ್ಲ ಅಂತ ಬಾಬಾ ಅವರು ಇವತ್ತು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ನೀವು ಕೋಯಿ ಬಿ ಪ್ರಕಾರಕ ಹಿಂಸಾ ನಹಿ ಕರ್ತೆ ಹೋ. ನೀವು ಯಾವುದೇ ಪ್ರಕಾರದ ಹಿಂಸೆಗಳನ್ನು ಮಾಡೋದಿಲ್ಲ. ಕವಿ ಕಿಸ್ಕೋ ಹಾತ್ ಬಿ ನಹಿ ಲಗಾಯಂಗೆ. ನೀವೆಂದೂ ಯಾರಿಗೂ ಕೈ ಏನು ಮಾಡೋದಿಲ್ಲ, ಹೊಡೆಯೋದಿಲ್ಲ. ತುಮ್ ಡಬಲ್ ಅಹಿಂಸಕ್ ಹೋ. ನೀವು ಡಬಲ್ ಅಹಿಂಸಕರಾಗಿದ್ದೀರಿ, ನೀವು ಯಾರನ್ನೂ ಟಚ್ ಕೂಡ ಮಾಡೋದಿಲ್ಲ ಅಂತಾರೆ ಬಾಬಾ. ಕಾಮ ಕಟಾರಿ ಚಲನ ಯಾ ಬಿ ಸಬ್ಸೆ ಬಡ ಪಾಪ ಹೇ. ಕಾಮ ವಿಕಾರದಲ್ಲಿ ಹೋಗೋದು ಎಲ್ಲಕ್ಕಿಂತ ದೊಡ್ಡ ಪಾಪ ಆಗಿದೆ. ಬಾಬಾ ಕೇತೆ ಯಾ ಕಾಮ ಕಟಾರಿ ಆದಿ ಮಧ್ಯಂತೆ ದುಃಖ ದೇತಾ ಹೇ. ಶಿವಬಾಬಾ ಹೇಳ್ತಾರೆ, ಈ ಕಾಮ ಕಟಾರಿ ಅನ್ನೋದು ಆದಿ ಮಧ್ಯಂತೆ ದುಃಖ ಕೊಡುತ್ತೆ. ವಿಕಾರ ಮೇ ನಹಿ ಜಾನಾ ಚಾಹಿಯೆ. ಅದರಿಂದ ವಿಕಾರಗಳಲ್ಲಿ ಹೋಗಬೇಡಿ. ದೇವತಾಂಕೆ ಹಾಗೆ ಮಹಿಮಾ ಗಾತೆ ಹೇನಾ ಆಪ್ ಸರ್ವಗುಣ ಸಂಪನ್ನ. ದೇವತೆಗಳಿಗೆ ಮಹಿಮೆ ಮಾಡ್ತಾರಲ್ವಾ, ನೀವು ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದಾ ಪುರುಷೋತ್ತಮರು, ಅಹಿಂಸಾ ಪರಮೋಧರ್ಮಿಗಳು, 16 ಕಲಾ ಸಂಪೂರ್ಣರು ಅಂತೇಳ್ಬಿಟ್ಟು ದೇವತೆಗಳಿಗೆ ಏನು ಮಾಡ್ತೀವಿ, ಮಹಿಮೆ ಮಾಡ್ತೀವಲ್ಲ. ಆತ್ಮ ಕೇತೆ ಹಮ್ ಪತಿತ್ ಬನೆ ಹೇ ತಪ್ ತೋ ಬುಲಾತೆ ಹೇ ಪತಿತ್ ಪಾವ. ನಾವು ಆತ್ಮ ಹೇಳುತ್ತೆ, ಈಗ ನಾವು ಪತಿತರಾಗ್ಬಿಟ್ಟಿದ್ದೀವಿ, ಅದರಿಂದನೇ ಕರೀತಾ ಇರ್ತಾರೆ, ಹೇ ಪತಿತ ಪಾವನ ಬಾ ಅಂತ ಹೇಳಿಬಿಟ್ಟು ಕರೀತಾರೆ. ಜಬ್ ಪಾವನ್ ಹೇ ತಬ್ ತೋ ಕೋಯಿ ಬುಲಾತೆ ನಹಿ. ಸತ್ಯುಗದಲ್ಲಿ ಯಾವಾಗ ಪಾವನ ಆತ್ಮಗಳಿದ್ರೋ ಆವಾಗ ಯಾರೂ ಕರೆಯೋದಿಲ್ಲ ಅಂತ. ಪತಿತರಾಗ್ಬಿಟ್ಟಾಗ ಕಲಿಯುಗದಲ್ಲೇನೆ ಭಗವಂತನೇನು ಮಾಡ್ತಿದ್ದಾರೆ, ಆತ್ಮಗಳು ಕರೀತಾ ಇದ್ದಾರೆ. ಉನ್ಕೋ ಸ್ವರ್ಗ ಕಹಾ ಜಾತಾ ಹೈ, ಯಹಾ ತೋ ಸಾಧು ಸಂತಾದಿ ಕಿತ್ನಿ ದುನ್ ಲಗೇ ರಹತೆ ಹೈ. ಸತ್ಯುಗದಲ್ಲಿ ಯಾವಾಗ ಬಾಬಾ ಹೇಳ್ತಾರೆ ಪಾವನರಿರ್ತಾರೆ, ಸ್ವರ್ಗದಲ್ಲಿ ಸ್ವರ್ಗ ಅಂತ ಅದಕ್ಕೆ ಹೇಳಲಾಗತ್ತೆ. ಮತ್ತು ಸಾಧು ಸಂತರು ಎಷ್ಟೊಂದು ಕೂಗ್ತಾ ಇರ್ತಾರೆ. ಪತಿತ ಪಾವನ ಸೀತಾರಾಮ ಅಂತ ಹಾಡು ಇದೆಯಲ್ವಾ, ಸೊ ಹಾಡು ಹಾಕೊಂಡು ಭಜನೆಗಳು ಮಾಡೋದೆಲ್ಲ ಮಾಡ್ತಿರ್ತಾರಲ್ಲ. ಬಾಬಾ ಕೇತೆ ಈ ಸಮಯ ಸಾರಿ ದುನಿಯಾ ಪತಿತ ಹೈ, ಇಸ್ಮೇ ಭಿ ಕಿಸ್ಕಾ ದೋಷ ನಹಿ. ಇಡೀ ಪ್ರಪಂಚ ಇವತ್ತು ಕಲಿಯುಗದಲ್ಲಿ ಪತಿತ ಆಗಿದೆ, ಇದು ಯಾರ್ದು ಏನೋ ದೋಷ ಇಲ್ಲ, ಈ ಯುಗ ಧರ್ಮಗಳು ಹಿಂಗಿದೆ, ಅದರಿಂದ ಹಿಂಗೆ ಆಗ್ತಾ ಇದೆ ಅಂತಾರೆ. ಈ ಡ್ರಾಮಾ ಹೈ ಬನಾ ಬನಾ. ಇದೊಂದು ಜಗತ್ತು ಡ್ರಾಮಾ, ಈ ರೀತಿ ಮಾಡಲ್ಪಟ್ಟಿರೋಂಥ ನಾಟಕ. ಜಬ್ ತಕ್ ಮೈ ಆವು ಉನೋಂಕೋ ಅಪ್ನಾ ಪಾರ್ಟ್ ಬಜಾನಾ ಹೈ. ಎಲ್ಲಿವ್ರಿಗೆ ಈ ಜಗತ್ತಿಗೆ ನಾನು ಬರಬೇಕಾಗತ್ತೆ, ಅಲ್ಲಿವರೆಗೆ ಪ್ರತಿಯೊಂದು ಆತ್ಮ ಅವ್ರವ್ರ ಪಾತ್ರಗಳನ್ನು ಅವರು ಅಭಿನಯಿಸಲೇಬೇಕು. ಜ್ಞಾನ ಭಕ್ತಿ ಅವರು ವೈರಾಗ್ಯ, ಜ್ಞಾನ ಭಕ್ತಿ ಮತ್ತು ವೈರಾಗ್ಯ. ಪುರಾಣಿ ದುನಿಯಾಸೆ ವೈರಾಗ್ಯ. ಹಳೆ ಪ್ರಪಂಚದ ಮೇಲೆ ನಿಮ್ಗೇನು ಬರಬೇಕೋ, ವೈರಾಗ್ಯ ಬರಬೇಕು. ಯಹ ಬೇಹದ್ ಕಾ ವೈರಾಗ್ಯ. ಇಲ್ಲಿ ಬಾಬಾ ಅವರು ತರಿಸ್ತಾ ಇರೋವಂಥದ್ದು ಬೇಹದ್ದಿನ ಒಂದು ವೈರಾಗ್ಯ. ಉನೋಂಕ ಹೇ ಹದ್ ಕಾ ವೈರಾಗ್ಯ. ಸಾಧು ಸಂತರದೆಲ್ಲ ಎಂಥ ವೈರಾಗ್ಯ, ಹದ್ದಿನ ವೈರಾಗ್ಯ. ಅಂದರೆ ಮನೆ ಮಠ ಬಿಟ್ಟು ತಗೊತಾರಲ್ವ ದೀಕ್ಷೆ, ಅವ್ರದ್ದು ಹದ್ದಿನ ವೈರಾಗ್ಯ. ತುಮ್ ಜಾನ್ತೆ ಹೋ ಯಾ ಪುರಾಣಿ ದುನಿಯಾ ಅಬ್ ಖತಮ್ ಹೋನಾ ಹೇ. ಈಗ ನಿಮಗೆ ಗೊತ್ತಿದೆ, ನೀವು ಬೇಹದ್ದಿನ ವೈರಾಗ್ಯನ ಪಡೀತಾ ಇದ್ದೀರಾ. ಈಗ ನಿಮಗೆ ಈ ಹಳೆಯ ಪ್ರಪಂಚದ ಮೇಲೆ ವೈರಾಗ್ಯ ಬಂದಿದೆ. ಬೇಹದ್ ಕಾ ಬಾಬಾ ಕೇತೆ ಅಭಿ ತುಮಕೋ ಸ್ವರ್ಗ ರೂಪಿ ಗರ್ ಬನಾಕರ್ ದೇತಾ ಹೂಂ. ಈ ಹಳೆಯ ಪ್ರಪಂಚ ಸಮಾಪ್ತಿ ಆಗೋದಿದೆ, ಹೊಸ ಮನೆ ಕಟ್ಟಲಿಕ್ಕೋಸ್ಕರ, ಹೊಸ ಪ್ರಪಂಚನ ಸ್ಥಾಪನೆ ಮಾಡಲಿಕ್ಕೋಸ್ಕರ ಹಳೆಯ ಪ್ರಪಂಚದ ಮೇಲೆ ನಿಮಗೆ ವೈರಾಗ್ಯ ತರಿಸ್ತಾ ಇದ್ದೀನಿ ಅಂತ ತಂದೆ ಹೇಳ್ತಾರೆ. ಗೊತ್ತಾಯ್ತಾ?
ಹಳೆ ಪ್ರಪಂಚದ ಮೇಲೆ ನೀವು ವೈರಾಗ್ಯನ ಇಟ್ಕೊಳ್ಳಿ. ಬೇಹದ್ ಕಾ ಬಾಬಾ कहते अभी तुमको स्वर्ग रूपी घर बनाकर देता हूँ. ಈ ಸೃಷ್ಟಿಯ ತಂದೆ ಹೇಳ್ತಾ ಇದ್ದಾರೆ, ನಾನು ನಿಮಗೋಸ್ಕರ ಹೊಸ ಮನೆ ಕಟ್ಸ್ಕೊಡ್ತಾ ಇದ್ದೀನಿ, ಅಂದರೆ ಸ್ವರ್ಗ ಮಾಡಿಕೊಡ್ತಾ ಇದ್ದೀನಿ ಅಂತಾರೆ. ಈ ಪ್ರಪಂಚ ಇರ್ಲಿಕ್ಕೆ ಯೋಗ್ಯ ಇಲ್ಲ. ಇದು ಪ್ರಪಂಚ ಏನಾಗಿದೆ, ನರಕ ಆಗೋಗ್ಬಿಟ್ಟಿದೆ. ಸ್ವರ್ಗ ಹೇ ನೈ ದುನಿಯಾ, ನರಕ ಹೇ ಪುರಾನಿ ದುನಿಯಾ. ಸ್ವರ್ಗ ಅಂದರೆ ಯಾವುದೋ ಹೊಸ ಪ್ರಪಂಚ, ನರಕ ಅಂದರೆ ಯಾವುದೋ ಹಳೆ ಪ್ರಪಂಚ. ಅಭಿ ಪುರಾನಿ ದುನಿಯಾ ಮೇ ರಹ ಹಮ್ ನೈ ದುನಿಯಾ ಬನಾ ರಹೆ. ಇರೋದೆಲ್ಲಿ ಹಳೆ ಪ್ರಪಂಚದಲ್ಲಿ, ಕಟ್ತಾ ಇರೋದು ಯಾವುದು ಹೊಸ ಪ್ರಪಂಚ. ಪುರಾನೆ ಕಬ್ರಸ್ತಾನ್ ಪರ್ ಹಮ್ ಪರಿಷ್ಠಾನ್ ಬನಾಯಿಂಗೆ. ಈ ಹಳೆಯ ಸ್ಮಶಾನವನ್ನು ನಾಶ ಮಾಡಿ ಸ್ವರ್ಗನ ಪರಿಷ್ಠಾನನ ಕಟ್ತಾ ಇದ್ದೇವೆ. ಯಹಿ ಜಮುನಾ ಕಾ ಕಂಠ ಹೋಗ. ಇದೇ ಒಂದು ಯಮುನಾ ನದಿ ತೀರ ಭಾರತ ದೇಶದಲ್ಲಿ ಸ್ವರ್ಗವಾಗತ್ತೆ. ದೆಹಲಿ ಜಮುನಾ ನದಿ ಆದಿ ಹೋಗಿ ಬಾಕಿ ಯಹ ತೋ ದಿಖಾತೆ ಹೈ ಪಾಂಡವೋಂ ಕಿ ಕಿಲೆ ತೆ ಸಬ್ ದಂತ ಕಥಾಯೆ ಹೈ. ದೆಹಲಿನಲ್ಲಿ ಯಮುನಾ ನದಿ ಇತ್ತು, ಅದು ಇರುತ್ತೆ, ಸತ್ಯುಗದಲ್ಲಿ ಕೂಡ ಇರುತ್ತೆ. ಬಾಕಿ ಏನು ತೋರಿಸ್ತಾರೆ, ಪಾಂಡವರು ಕೋಟೆ ಇತ್ತು, ಪಾಂಡವರು ಕೋಟೆ ಕಟ್ಕೊಂಡಿದ್ರು ಅಂತೆಲ್ಲ ಏನು ತೋರಿಸ್ತಾರೆ, ಇವೆಲ್ಲ ಸ್ಟೋರೀಸ್ ಇದೆ ಅಂತಾರೆ. ಡ್ರಾಮಾ ಪ್ಲಾನ್ ಅನುಸಾರ ಜರೂರ್ ಫಿರ್ ಯ ಬನೇಗ. ಈ ಡ್ರಾಮಾ ಅನುಸಾರವಾಗಿ ಮತ್ತೆ ಆ ಥರ ಸತ್ಯುಗ ಅನ್ನೋದು ತಯಾರಾಗುತ್ತೆ. ಜೈಸೆ ಯ ಯಜ್ಞ ತಪ್ ದಾನ ಪುಣ್ಯ ಆದಿ ಕರ್ತೆ ಹೇ ಆಯೇ ಹೇ ಫಿರ್ ಭಿ ಕರ್ನಾ ಹೋಗ. ಇವತ್ತು ಇಷ್ಟೆಲ್ಲ ಏನು ದಾನ ಧರ್ಮಗಳು, ಯಜ್ಞ ಯಾಗಾದಿಗಳು ಏನು ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಪುನಃ ನೆಕ್ಸ್ಟ್ ಕಲ್ಪಕ್ಕಾಗತ್ತೆ. ಪಹಲೆ ತುಮ್ ಶಿವ್ ಕಿ ಭಕ್ತಿ ಕರ್ತೆ ಹೋ, ಫಸ್ಟ್ ಕ್ಲಾಸ್ ಮಂದಿರ್ ಬನಾತೆ ಹೋ. ಮೊಟ್ಟ ಮೊದಲು ದ್ವಾಪರಿಗ ಪ್ರಾರಂಭ ಆದಾಗ ಯಾವ ದೇವಸ್ಥಾನಗಳು ಕಟ್ಟಿದ್ದೋ, ರಾಜ ವಿಕ್ರಮಾದಿತ್ಯ ಕಟ್ಟಿದ್ದೋ ಶಿವನ ಮಂದಿರ, ದೇವಾಲಯಗಳನ್ನು ಫಸ್ಟು ಅವ್ಯಭಿಚಾರಿ ಭಕ್ತಿಯಲ್ಲಿ ಪ್ರಾರಂಭ ಆಯಿತು ಅಂತಾರೆ. ಅಂದರೆ ಏಕದೇವೋಪಾಸನೆ ಫಸ್ಟ್ ಪ್ರಾರಂಭ ಆಗಿತ್ತು. ಆ ನಂತರ ಬರ್ತಾ 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 ಬಹುದೇವೋಪಾಸನೆ ಸ್ಟಾರ್ಟ್ ಆಯಿತು. ಅಭಿ ತುಮ್ ಜ್ಞಾನ ಮಾರ್ಗ ಮೇ ಹೋ ಯಹ ಅವ್ಯಭಿಚಾರಿ ಜ್ಞಾನ. ಈಗ ನೀವು ಇಲ್ಲಿ ಜ್ಞಾನ ಮಾರ್ಗಕ್ಕೆ ಬಂದಿದ್ದೀರಿ. ಇದು ಅವ್ಯಭಿಚಾರಿ ಆಗಿರ್ತಕ್ಕಂಥ ಒಂದು ಜ್ಞಾನ ಆಗಿದೆ. ಏಕ ಹಿ ಶಿವ ಬಾಬಾ ಸೆ ತುಮ್ ಸುನ್ತೆ ಹೋ. ಇಷ್ಟೆಲ್ಲ ಜ್ಞಾನದ ವಿಚಾರಗಳನ್ನು ನೀವು ಯಾರಿಂದ ಕೇಳ್ತಾ ಇದ್ದೀರಿ? ಒಬ್ಬರೇ ಪರಂಪಿತ ಪರಮಾತ್ಮ ಶಿವ ತಂದೆಯಿಂದ ಕೇಳ್ತಾ ಇದ್ದೀರಿ. ಜಿನ್ಕಿ ಪಹಲೆ ಪಹಲೆ ತುಮ್ನೆ ಹಿ ಭಕ್ತಿ ಶುರು ಕಿ. ಮೊಟ್ಟ ಮೊದಲು ಭಕ್ತಿ ಪ್ರಾರಂಭ ಮಾಡಿದ್ಯಾರೋ ನೀವೇನೇ ಸ್ಟಾರ್ಟ್ ಮಾಡಿದ್ರಿ. ಉಸ್ ಸಮಯ ಅವ್ರ ಕೊಯ್ ಧರ್ಮ ಹೋತಾ ನಹಿ. ಆ ಸಮಯದಲ್ಲಿ ಬೇರೆ ಇನ್ಯಾವುದೇ ಧರ್ಮಗಳು ಇರೋದೇ ಇಲ್ಲ. ತುಮ್ ಹಿ ಹೋತೆ ಹೋ, ತುಮ್ ಬಹು ಸುಖಿ ರಹತೆ ಹೋ. ನೀವೇ ಅಲ್ಲಿರ್ತೀರಿ ಸತ್ಯುಗದಲ್ಲಿ. ಆ ಸಮಯದಲ್ಲಿ ನೀವು ತುಂಬ ಏನಾಗಿರ್ತೀರಿ, ಸುಖಿಯಾಗಿರ್ತೀರಿ. ದೇವತಾ ಧರ್ಮ ಬಹು ಸುಖ ದೇನೆ ವಾಲಾ ಹೈ. ದೇವಾನ್ ದೇವತೆಗಳ ಧರ್ಮ ತುಂಬ ಸುಖ ಕೊಡೋ ಧರ್ಮ ಆಗಿರುತ್ತೆ. ನಾಮ್ ಲೇನೆ ಸೆ ಮುಖ ಮೀಠ ಹೋ ಜಾತಾ ಹೈ. ಹೆಸರು ತಗೊಳ್ತಾ ಇದ್ದಂಗೆ ಏನಾಗುತ್ತೆ, ಎಲ್ರಿಗೂ ಖುಷಿ ಅನುಭವ ಆಗುತ್ತಲ್ಲ, ಮುಖ ಅರಳುತ್ತಲ್ಲೋ ಸ್ವರ್ಗದ ಹೆಸರು ಕೇಳ್ತಾ ಇದ್ದಂಗೆ. तो तुम एक बाबा से ज्ञान सुनते हो, बाबा कहते हैं और कोई से ना सुनो. ಒಬ್ಬ ತಂದೆಯಿಂದಲೇ ನೀವು ಈಗ ಒಂದು ಜ್ಞಾನವನ್ನು ಕೇಳ್ತಾ ಇದ್ದೀರಿ, ಬೇರೆ ಇನ್ಯಾರಿಂದನೂ ನೀವು ಈ ಜ್ಞಾನವನ್ನು ಕೇಳಬೇಡ್ರಿ ಅಂತ. ಅಂದರೆ ಯಾರ್ಯಾರಿಗೆ ಏನೇನು ಹೇಳ್ತಾರೆ ಅದೆಲ್ಲನೂ ಕೂಡ ಪಕ್ಕಕ್ಕಿಡ್ರಿ, ಪರಮಾತ್ಮ ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಜನ್ಮ ಜನ್ಮಾಂತರದಿಂದ ಅವರಿಂದ ಇವರಿಂದ ಕೇಳ್ತಾ ಬಂದ್ವಿ, ಅದರಿಂದ ಏನಾದರೂ ಉನ್ನತಿ ಆಯಿತಾ? ಇಲ್ಲ. ಇನ್ನೂ ದಿನ ದಿನ ಏನಾದ್ವಿ, ಮೆಟ್ಲು ಇಳ್ಕೊಂಡು ಕೆಳಗಡೆಗೆ ಬಂದ್ಬಿಟ್ಟು. ಸೊ ಇನ್ನು ಕೇಳ್ತಾ ಇದ್ರೆ ಮತ್ತೆ ಕೆಳಗಡೆಗೆ ಇಳಿಯೋದೆ. ಆದ್ದರಿಂದ ಬಾಬಾ ಹೇಳ್ತಾ ಇದ್ದಾರೆ, ನಾನೇನು ಹೇಳ್ತೀನಿ ಅದನ್ನು ಕೇಳ್ರಿ ಸಾಕು, ಮುರಳಿ ಕೇಳಿ ಸಾಕು. ಯಹ ತುಮಾರ ಅವ್ಯಭಿಚಾರಿ ಜ್ಞಾನ. ಇದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಅವ್ಯಭಿಚಾರಿ ಆಗಿರ್ತಕ್ಕಂಥ ಜ್ಞಾನ ಇದು. ಬೇಹದ್ ಕಾ ಬಾಬಾಕ್ಕೆ ತುಮ್ ಬನೆ ಹೋ. ಬೇಹದ್ದಿನ ತಂದೆಯಿಂದ ನೀವು ಈ ವಿಚಾರಗಳನ್ನು ಕೇಳ್ತಾ ಇದ್ದೀರಿ. ಬಾಬಾ ಸಹಿ ವರ್ಷ ಮಿಲೇಗ ನಂಬರ್ವಾರ್ ಪುರುಷಾರ್ಥ ಅನುಸಾರ. ತಂದೆಯಿಂದನೇ ನಿಮಗೆ ಇಷ್ಟೆಲ್ಲ ಒಂದು ಜ್ಞಾನ ಸಿಗ್ತಾ ಇದೆ, ಆಸ್ತಿ ಸಿಗ್ತಾ ಇದೆ. ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ ಬಾಬಾ ಬಿ ಥೋಡಾ ಸಮಯಕ್ಕೆ ಲಿಯೇ ಸಾಕಾರ ಮೇ ಆಯಾ ಹುವಾ. ತಂದೆನೂ ಕೂಡ ಈ ಸಾಕಾರ ಸೃಷ್ಟಿನಲ್ಲಿ ಸ್ವಲ್ಪ ಸಮಯಕ್ಕೋಸ್ಕರ ಬಂದಿದ್ದಾರೆ.
कहते हैं मुझे ही तुम बच्चों को ज्ञान देना है. ಹೇಳ್ತಾ ಇದ್ದಾರೆ, ನಾನು ನೀವು ಮಕ್ಕಳಿಗೆ ಈ ಜ್ಞಾನವನ್ನು ಕೊಡಬೇಕಾಗತ್ತೆ, ಅದಕ್ಕೆ ನಾನು ಬಂದಿದ್ದೀನಿ. ಮೇರಾ ಸ್ಥಾಯಿ ಶರೀರ ಹೈ ನಹಿ, ನನ್ನದು ಪರ್ಮನೆಂಟ್ ಶರೀರ ಇಲ್ಲ ಅಂತಾರೆ. ಯಾಕಿಲ್ಲ? ಅವರು ಹುಟ್ಟೋದಿಲ್ಲ, ಶರೀರ ಬಿಟ್ಟು ಹೋಗೋದು ಇಲ್ಲ. ಮೈ ಇನ್ಮೇ ಪ್ರವೇಶ ಕರ್ತಾ ಹೂँ, ನಾನು ಬ್ರಹ್ಮನಲ್ಲಿ ಪ್ರವೇಶ ಮಾಡ್ತೀನಿ ಅಂತಾರೆ. ಶಿವ ಜಯಂತಿ ಸೆ ಫಿರ್ ಜಟ್ ಗೀತಾ ಜಯಂತಿ ಹೋ ಜಾತಾ ಹೈ. ಶಿವ ಜಯಂತಿ ಬರ್ತಾ ಇದ್ದಂಗೆನೆ ನೆಕ್ಸ್ಟ್ ಯಾವ ಜಯಂತಿ ಬರುತ್ತೆ? ಗೀತಾ ಜಯಂತಿ. ಇಸ್ಮೇ ಬಿ ಜ್ಞಾನ ಶುರು ಕರ್ ದೇತಾ ಹೂँ, ಇವರಲ್ಲಿ ಬಂದು ನಿಮ್ಗೆ ಇಷ್ಟೆಲ್ಲ ಜ್ಞಾನವನ್ನು ತಿಳಿಸ್ಕೊಡಕ್ಕೆ ಶುರು ಮಾಡಿಬಿಡ್ತೀನಿ ಜ್ಞಾನ ಹೇಳೋದು. ಯ ರೂಹಾನಿ ವಿದ್ಯಾ ತುಮಕು ಸುಪ್ರೀಂ ರೂಹಿ ದೇ ರಹಿ. ಈ ಆತ್ಮಿಕ ವಿದ್ಯೆಯನ್ನು ಪರಮಾತ್ಮನೇ ಬಂದು ಕಲಿಸ್ಕೊಡ್ತಾ ಇದ್ದಾರೆ. ಪಾನಿ ಕಿ ಬಾತ್ ನಹಿ ಹೈ, ನೀರಿನ ವಿಚಾರ ಇಲ್ಲ ಇಲ್ಲಿ. ಪಾನಿ ಕಿ ತೋಡಿ ಜ್ಞಾನ ಕಹೆಂಗೆ, ನೀರಿಗೆ ಜ್ಞಾನ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಪತಿತ್ ಸೆ ಪಾವನ್ ಸೋ ಬನೆಂಗೆ, ಪಾನಿ ಸೆ ತೋಡಿ ಪಾವನ್ ಬನೆಂಗೆ. ಪತಿತರಿಂದ ಪಾವನರಾಗಲಿಕ್ಕೆ ಜ್ಞಾನದಿಂದನೇ ಹಾಕ್ತೀರಾ, ನೀರಿನಿಂದ ಆಗೋದಿಲ್ಲ ಅಂತಾರೆ. ಒಂದು ವೇಳೆ ನೀರಿನಿಂದ ಎಲ್ಲ ಸೃಷ್ಟಿನಲ್ಲಿರೋ ಆತ್ಮಗಳೆಲ್ಲ ಪವಿತ್ರ ಆಗಂಗಿದ್ದಿದ್ರೆ ಎಷ್ಟು ಜನ ಡೈಲಿ ಸ್ನಾನ ಮಾಡ್ತಾರೆ, ಅವರೆಲ್ಲ ಶುದ್ಧಾತ್ಮಗಳಾಗ್ಬಿಡ್ಬೇಕಾಗಿತ್ತಲ್ವಾ? ಅದಕ್ಕೆ ಮ್ಯೂಸಿಯಂನಲ್ಲಿ ಒಂದು ಸಲ ಒಬ್ಬರಿಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೆ. ಪತಿತ ಪಾವನ ಯಾರು ಅಂತ ಚಾರ್ಟ್ ಇದೆ, ಅದನ್ನು ಎಕ್ಸ್ಪ್ಲೈನ್ ಕೊಡ್ತಾ ಇದ್ದೆ. ನಿಜ ನೀವು ಹೇಳೋದು ಏನು? ಚರ್ಮವನ್ನು ತೊಳೆಯುವಂತಹ ನೀರು ಕರ್ಮವನ್ನು ತೊಳೆಯಲೇ ಸಾಧ್ಯವೇ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ, ಜನರಲ್ ಇದ್ದಾವೆ, ಒಳ್ಳೊಳ್ಳೆ ವಾಕ್ಯಗಳಿದ್ದಾವೆ. ಚರ್ಮವನ್ನು ತೊಳೆಯುವ ನೀರು ಒಳಗಡೆ ಇರೋವಂಥ ಕರ್ಮದ ಶೇಷವನ್ನು ತೊಳಿಲಿಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ನದಿಯಾನ್ ಸೇ ತೋ ಸಾರಿ ದುನಿಯಾ ಮೇ ಹೈ. ನದಿಗಳಂತೂ ಇಡೀ ದೇಶದಲ್ಲಿ ಎಲ್ಲ ಕಡೆಯಲ್ಲಿ ಇದ್ದಾವೆ. ನದಿಗಳಲ್ಲಿ ಜನ ಹೋಗಿ ಸ್ನಾನ ಮಾಡ್ತಾರೆ. ತೋ ಜ್ಞಾನ ಸಾಗರ್ ಬಾಬಾ ಆತೆ ಹೇ, ಇಸ್ಮೇ ಪ್ರವೇಶ್ ಕರ್ ನಾಲೆಡ್ಜ್ ಸುನಾತಾ ಹೂँ. ಇದರಲ್ಲಿ ಜ್ಞಾನಸಾಗರ ಪರಮಾತ್ಮ ಬರ್ತಾರೆ ಬ್ರಹ್ಮನಲ್ಲಿ. ಅವ್ರು ಬಂದು ಏನು ಮಾಡ್ತಾರೆ? ಇವರಲ್ಲಿ ಪ್ರವೇಶ ಆಗಿ ಇಷ್ಟೆಲ್ಲ ಜ್ಞಾನದ ಪಾಯಿಂಟ್ಸನ್ನು ಏನು ಮಾಡ್ತಾ ಇದ್ದಾರೆ? ತಿಳಿಸ್ಕೊಡ್ತಾ ಇದ್ದಾರೆ. यहाँ जब कोई मरते हैं तो मुख में गंगा जल डालते हैं ना. ಇವಾಗ ಯಾರಾದರೂ ಇಲ್ಲಿ ತೀರ್ಕೊಂಡ್ರೆ ಏನು ಮಾಡ್ತಾರೆ? ಒಳ್ಳೊಳ್ಳೆ ಭಕ್ತರ ಮನೆಯಲ್ಲಿ ಗಂಗಾ ಜಲ ಸ್ಟಾಕ್ ಇಟ್ಟಿರ್ತಾರೆ. ಏನು ಮಾಡ್ತಾರೆ? ಒಂದನೇ ಬಾಯಿಗೆ ಗಂಗಾ ಜಲ ಹಟ್ತಾರೆ. समझते हैं जल है पतित से पावन बनाने वाला, तो स्वर्ग में चले जाएंगे. ಗಂಗಾ ಜಲ ಪಾವನ ಮಾಡುತ್ತೆ. ಆ ಹನಿ ಬಾಯಲ್ಲಿ ಬಿದ್ದಾಗ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ. ಭಕ್ತರ ಭಾವನೆ. ಆ್ಯಕ್ಚುಲಿ ವಾಸ್ತವಿಕ ಅರ್ಥ ಏನಪ್ಪ ಅಂದರೆ, ಜ್ಞಾನದ ಒಂದು ಹನಿ ನೆನಪಿಟ್ಕೊಂಡು, ಅಂದರೆ ಭಗವಂತನ ಸ್ಮೃತಿ ಕೊನೆ ಸಮಯದಲ್ಲಿ ಇಟ್ಕೊಂಡು, ತಂದೆ ನೆನಪು ಮಾಡಿಕೊಂಡು, ಸ್ವರ್ಗ ನೆನಪು ಮಾಡಿಕೊಂಡು ಆತ್ಮ ದೇಹ ಬಿಡ್ತು ಅಂದರೆ ಸ್ವರ್ಗಕ್ಕೆ ಹೋಗುತ್ತೆ ಅನ್ನೋದು ಜ್ಞಾನದ ಹನಿ. ಅವ್ರೇನು ಮಾಡಿಬಿಟ್ರು? ಸ್ಥೂಲ ತೋರಿಸ್ಬಿಟ್ರು ಭಕ್ತಿ ಮಾರ್ಗದಲ್ಲಿ. ಅರ್ಥವಾಯ್ತಾ? ಅಂತಿಮತಿ ಸೋಗತಿ. ಚೆನ್ನಾಗಿ ಪಕ್ಕ ಮಾಡ್ಕೊಳ್ಳಿ, ಪಾಠ ತುಂಬ ಚೆನ್ನಾಗಿದೆ. ಅಂತಿಮತಿ ಸೋಗತಿ ಅಂದ್ರೇನೋ, ಅಂತಿಮ ಸಮಯದಲ್ಲಿ ಈ ದೇಹದಿಂದ ಪ್ರಾಣ ಹೋಗೋ ಸಂದರ್ಭದಲ್ಲಿ ಆತ್ಮ ಯಾವ ಸ್ಮೃತಿಯಿಂದ ಹೋಗುತ್ತೆ ಅದರಂತೆ ಗತಿ ಪ್ರಾಪ್ತಿ ಆಗುತ್ತೆ. ಅಂತಿಮ ಸಮಯದಲ್ಲಿ ಯಾವ ಮನುಷ್ಯನು ನೆನಪು ಮಾಡಬಾರ್ದು, ಕೇವಲ ಒಬ್ಬ ಪರಮಾತ್ಮಂದೇ ನೆನಪು ಮಾಡಬೇಕು. ಅದು ಕೂಡ ಯಾವಾಗ ಬರುತ್ತೆ? ಯಾವಾಗ ಬಹಳ ಸಮಯದಿಂದ ನಾವು ಪರಮಾತ್ಮ ನೆನಪು ಮಾಡ್ತಾ ಬಂದಿರ್ತೀವಿ, ಅಭ್ಯಾಸ ಬಲ ಇರುತ್ತೆ, ಆ ಟೈಮ್ನಲ್ಲಿ ನೆನಪು ಬರುತ್ತೆ. ಜೀವನ ಪರ್ಯಂತ ಮಗ 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 ಅಂದ್ಕೊಂಡಿದ್ರೆ ಕೊನೆ ಟೈಮ್ನಲ್ಲಿ ಮಗಂದೇ ನೆನಪು ಬರುತ್ತೆ, ಖಂಡಿತ ಭಗವಂತ ನೆನಪು ಬರಲ್ಲ. ಹೌದಾ ಇಲ್ವಾ? ಯೋಚನೆ ಮಾಡಿರಿ. ಆಸ್ಪತ್ರೆಯಲ್ಲಿ ಇರ್ತಾರೆ, ಸೊ ಮಗ ಬರಲಿ ಶರೀರ ಬಿಡ್ತಾರೆ. ಮಗ ಬಂದ ಮೇಲೆ ಶರೀರ ಎಷ್ಟೋ ಜನ ಬಿಟ್ಟಿದ್ದಾರೆ. ಪ್ರಾಕ್ಟಿಕಲ್. ಮಗಳು ಬಂದಿದ್ದಾರೆ, ಬಂದು ನೀರು ಹಟ್ಟದ ಮೇಲೆ ಆತ್ಮ ಹೋಗಿದೆ. ಗೊತ್ತಾಯ್ತಾ? ಕೋಲಾರದಲ್ಲಿ ದೇವಿರಮ್ಮ ಅಂತ ಅಜ್ಜಿ ಅಂತ ಒಬ್ಬರಿದ್ದರು. ಅವರು ತುಂಬ ಬಾಬನ ಮೇಲೆ ನಿಷ್ಠೆ, ಶಿವಭಕ್ತರು. ಇಷ್ಟಾಗಲ ಹಣೆ ಮೇಲೆ ಕುಂಕುಮ ಹಚ್ಕೊತಾ ಇದ್ರು. ಮನೆಯಲ್ಲಿ ರೂಮ್ ಪೂರ್ತಿ ಬಾಬಂದೇ ಚಿತ್ರ, ಬೇರೆ ಒಂದಿಲ್ಲ. ಬೆಡ್ ಮೇಲೆ ಮಲಗಿದ್ರು ಬಾಬಾ ಬಾಬಾ, ಮೇರಾ ಬಾಬಾ, ಮೀಠಾ ಬಾಬಾ, ಪ್ಯಾರಾ ಬಾಬಾ ಅಂತ ಹೇಳ್ತಾ ಇದ್ರು. ವಯಸ್ಸಾಗೋಯ್ತು, ಇನ್ನೇನು ಶರೀರ ಬಿಡೋ ಟೈಮು. ಬಾಬನ ಮಕ್ಕಳು ಹೋಗಿ ಅಕ್ಕವರು ಎಲ್ಲ ಸ್ವಲ್ಪ ತೀರ್ಥ ಕುಡಿಸಿದ ಮೇಲೆ ಆತ್ಮ ದೇಹ ಬಿಟ್ಟೋಗಿದೆ. ಅಂದರೆ ಅಷ್ಟು ಅಂತಿಮ ಸಮಯದಲ್ಲಿ ನಾವು ಬಾಬನ ನೆನಪು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿರಬೇಕು.
ಆವಾಗ ಅದು ಸ್ಮೃತಿನಲ್ಲಿ ಆತ್ಮ ದೇಹ ಬಿಡುತ್ತೆ. ಸೊ ಶಿವ ತಂದೆ ನೆನಪಿರಲಿ, ಶಿವ ತಂದೆ ಹೇಳ್ತಕ್ಕಂಥ ಪಾಯಿಂಟು ನಮಗೆ ಕಿವಿನಲ್ಲಿ ಮೊಳಗ್ತಾ ಇರಲಿ. ಅದಕ್ಕೋಸ್ಕರ ಡೈಲಿ ಮುರಳಿ ಕೇಳಿ ಅಂತ ಬಾಬಾ ಹೇಳೋದು. ಯಾಕೆ ಮುರಳಿ ಕೇಳಿ ಅಂತ ಹೇಳೋದು? ಬಾಬಾ ಅವ್ರಿಗೇನು ಲಾಭ ಇದೆಯಾ? ನಮಗೆ ತಾನೇ ಲಾಭ. ನಮ್ಮ ಆತ್ಮ ಈ ಕಲಿಯುಗ ದುರ್ಗತಿಯಿಂದ ಸದ್ಗತಿ ಪಡಿಬೇಕಲ್ವಾ, ಸ್ವರ್ಗಕ್ಕೆ ಎಂಟ್ರಿ ಆಗಬೇಕಲ್ವಾ, ಅದಕ್ಕೋಸ್ಕರ ಬಾಬಾ ಹೇಳೋದು. ಡೈಲಿ ನೀವು ನನ್ನನ್ನು ನೆನೆಸ್ಕೊಳ್ರಪ್ಪ, ಮನುಷ್ಯರು ನೆನಪು ಮಾಡಬೇಡ್ರಿ. ಮನುಷ್ಯರು ನೆನಪು ಮಾಡಿ ಮಾಡಿ ಮತ್ತೆ ಇಲ್ಲೇ ಹುಟ್ಟೋದು, ಮತ್ತೆ ಇಲ್ಲೇ ಸಾಯೋದು ಆಗೋಗ್ಬಿಟ್ಟಿದೆ ನಿಮ್ಮ ಕರ್ಮದ ಲೆಕ್ಕಾಚಾರಗಳು. ಯಾಕೆಂದರೆ ಅಂತಿಮ ಸಮಯದಲ್ಲಿ ಯಾರು ನೆನೆಸ್ಕೊತಾರೆ ಅಲ್ಲೇ ಹೋಗುತ್ತೆ ಆತ್ಮ. ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಯಾರು ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸ್ತಾರೆ ಅವ್ರು ನನ್ನ ಬಳಿಗೆ ಬರ್ತಾರೆ. ದೇವಾನ್ ದೇವತೆಗಳು ನೆನೆಸುವಂಥವ್ರು ದೇವಾನ್ ದೇವತೆಗಳ ಬಳಿಗೆ ಹೋಗ್ತಾರೆ. ಪಿತೃಗಳನ್ನ ನೆನೆಸೋರು ಪಿತೃಗಳ ಹತ್ರ ಹೋಗ್ತಾರೆ. ಅಂದರೆ ಪೂರ್ವಿಕರು ನೆನೆಸ್ಕೊಂಡು ಹೋಗ್ತಾರಲ್ಲ, ಅವರು ಎಲ್ಲೋ ಹುಟ್ಟಿರ್ತಾರೆ, ಮತ್ತೆ ಅಲ್ಲಿ ಆತ್ಮ ಹೋಗಿ ಜನ್ಮ ತಾಳುತ್ತೆ. ಎಲ್ಲವೂ ಸ್ಪಷ್ಟವಾಗಿ ಗೊತ್ತಿದೆ ವಿಚಾರ. ಈಗ ಮಾಡಬೇಕಾಗಿರೋದೇನೋ ಪ್ರಾಕ್ಟೀಸ್. ನಾವು ನಿತ್ಯ ನಿರಂತರ ಬೆಳಗ್ಗೆ ಎದ್ದಾಗ ತಂದೆ ನೆನಪು, ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ತಂದೆ ನೆನಪು, ಇಡೀ ದಿನದಲ್ಲಿ ಗಳಿಗೆಗೂ ನೆನಪು, ಓದ್ತಾ ಓಡಾಡ್ತಾ ತಿರುಗಾಡ್ತಾ ಕೆಲಸ ಮಾಡ್ತಾ ಊಟ ಮಾಡ್ತಾ ನೆನಪಿದೆಯಾ ಚೆಕಿಂಗ್ ಮಾಡ್ಕೊಬೇಕು. ಬೇರೆ ನೆನಪುಗಳು ಈಸಿಯಾಗಿ ಬಂದುಬಿಡ್ತವೆ. ಯಾಕೆಂದರೆ ಈ ಕಣ್ಣಿಗೆ ಕಾಣೋ ಜಗತ್ತಿನಲ್ಲಿದ್ದೀವಲ್ಲ, ಗೋಚರ ಜಗತ್ತಿನಲ್ಲಿದ್ದೀವಲ್ಲ, ಸೊ ಅದು ಬೇಗ ಬಂದ್ಬಿಡುತ್ತೆ. ಇದು ಸ್ವಲ್ಪ ಕಷ್ಟವೇ, ಪ್ರಾಕ್ಟೀಸ್ ತಪ್ಪೋಗ್ಬಿಟ್ಟಿದೆಯಲ್ಲ. ಯಾಕೆ ಪ್ರಾಕ್ಟೀಸ್ ಮಾಡಿದ್ದೆ ಯಾವಾಗ? 5000 ವರ್ಷಗಳ ಹಿಂದೆ. ಮತ್ತೆ ಪ್ರಾಕ್ಟೀಸ್ ಮಾಡೋದು ಈಗ. ಭಕ್ತಿನಲ್ಲಿ ಗೋವಿಂದ ನಾರಾಯಣ ಅಂತ ಹೇಳ್ಕೊಂಡು ಬಂದ್ವಿ, ಬಟ್ ಕರೆಕ್ಟಾಗಿ ಪರಿಚಯ ಸಿಗಲಿಲ್ಲ. ಈಗ ಸ್ಪಷ್ಟವಾದಂಥ ಪರಿಚಯ ತಂದೆ ಹೆಂಗಿದ್ದಾರೋ ಹಂಗೆ ನಮಗೆ ಗೊತ್ತಾಗೋಯ್ತು. ಪರಮಾತ್ಮ ಹೇಗಿದ್ದಾರೋ ಹಾಗೆ ನಾವು ತಿಳ್ಕೊಂಡ್ಬಿಟ್ವಿ. ಪರಮಾತ್ಮ ಎಲ್ಲಿದ್ದಾರೋ ಅಲ್ಲಿ ನಮ್ಗೆ ಗೊತ್ತಾಗೋಯ್ತು. ಪರಮಾತ್ಮ ಹೇಗೆ ಬಂದಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗೋಯ್ತು. ಸರಿ, ಅದರಿಂದ ನಾವು ಹೇಗಿದ್ದಾರೋ ಹಾಗೆ ಎಲ್ಲಿದ್ದಾರೋ ಅಲ್ಲಿ ಹಂಗೆ ಕರೆಕ್ಟಾಗಿ ನಾವು ನೆನಪು ಮಾಡಿಕೊಂಡಾಗ ಏನಾಗುತ್ತೆ, ಆ ನೆನಪು ಕೊನೆಗೆ ಬರುತ್ತೆ. ಬಹಳ ಸಮಯದ ಪ್ರಾಕ್ಟೀಸು ಅಂತಿಮ ಸಮಯದಲ್ಲಿ ಹೆಲ್ಪ್ ಆಗುತ್ತೆ. ಬಾಬಾ ಹೇಳ್ತಾರೆ, ಗೌಮುಖ್ ಪರ್ ಬಿ ಜಾತೆ ಹೇ ವಾಸ್ತವ ಮೇ ಗೌಮುಖ್ ತುಮ್ ಚೈತನ್ಯ ಮೇ ಹೋ. ಅಂತರ್ಗಂಗೆ ಹೋಗ್ತಾರೆ, ಬಸವನ ಬಾಯಲ್ಲಿ ನೀರು ಬರುತ್ತಲ್ಲ, ಅಲ್ಲಿ ಕೂಡ ಗಂಗಾನ ಬಾಯಿಗೆ ಅಟ್ಕೊತಾರೆ, ಸ್ನಾನ ಮಾಡ್ತಾರೆ, ಎಲ್ಲ ಮಾಡ್ತಾರಲ್ಲ. ಸೊ ವಾಸ್ತವದಲ್ಲಿ ನೀವೇ ಚೈತನ್ಯವಾಗಿರ್ತಕ್ಕಂಥ ಗೋಮುಖ ಆಗಿದ್ದೀರಿ. ತುಮಾರೇ ಮುಖ ಸೆ ಜ್ಞಾನ ಅಮೃತ ನಿಕಲ್ತಾ ಹೇ. ನೋಡಿ ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವೇ ಗೋಮುಖ ಆಗಿದ್ರಿ, ನಿಮ್ಮ ಬಾಯಿಯಿಂದ ಒಂದೊಂದು ವಾಕ್ಯ ಏನು ಬರುತ್ತೆ ಇದೇ ಗೋ ಮುಖದಿಂದ ಬರ್ತಕ್ಕಂಥ ಗಂಗೆ, ಜ್ಞಾನ ಗಂಗೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದಕ್ಕೆ ಸತ್ಯವಚನ್ ಮಹಾರಾಜನ್ ಅಂತ ಹೇಳ್ತಾರೆ. ಅಂದರೆ ಒಳ್ಳೆ ಒಳ್ಳೆ ಜನ ಏನು ಮಾತಾಡ್ತಾರೆ ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದು ಏನಾಗಿರುತ್ತೆ, ಒಳ್ಳೆ ಒಳ್ಳೆ ವಚನಗಳು. ಶರಣರು ಬರೆದ್ರು, ಎಷ್ಟು ಒಳ್ಳೆ ಒಳ್ಳೆ ವಾಕ್ಯಗಳು ಬರೆದಿದ್ದಾರೆ. ಸತ್ಯವಚನ್ ಮಹಾರಾಜನ್ ಅಂತ ಅದಕ್ಕೆ ತಾನೇ ಹೇಳಿದ್ರು. ಒಳ್ಳೊಳ್ಳೆ ವಾಕ್ಯಗಳು ಬರೆದೋಗಿದ್ರಿಂದ ಅದು ವಚನ ಸಾಹಿತ್ಯ ಆಯ್ತಲ್ವಾ. ಹಾಗೆ ಪರಮಾತ್ಮ ಹೇಳ್ತಾ ಇರ್ತಕ್ಕಂಥದ್ದು ಮುಂದೆ ಭಗವದ್ಗೀತೆ ಆಗಿ ಚೇಂಜ್ ಆಗುತ್ತೆ. ಈಗ ನಾವು ನೇರವಾದಂಥ ಭಗವಾನ್ ವಾಕ್ಯಗಳನ್ನು ಕೇಳ್ತಾ ಇದ್ದೀವಿ, ಭಗವಂತನ ವಾಕ್ಯಗಳನ್ನು ಇಲ್ಲಿ ಕೇಳ್ತಾ ಇದ್ದೀವಿ. ದ್ವಾಪರಯುಗದಲ್ಲಿ ಇದನ್ನೇ ಏನು ಮಾಡ್ತಾರೆ, ಭಗವದ್ಗೀತೆಯಾಗಿ ಬರೀತಾರೆ. ಕೆಲವೊಂದು ಸಲ ದಾದಿ ಹೇಳಿದ್ದಾರೆ, ಗುಲ್ಜಾರ್ ದಾದಿಯವರು ಏನಂತ, 14 ವರ್ಷಗಳು ಏನಲ್ಲಿ ತಪಸ್ಸು ನಡೀತು ಸಿಂಧ್ ಹೈದರಾಬಾದ್ನಲ್ಲಿ, ಎಲ್ಲ ಡೈರೀಸ್ ಬರೆದಿದ್ರು, ಮುರಳಿಗಳನ್ನು ಎಲ್ಲ ಪ್ರಿಂಟ್ ಆಗಿತ್ತು. ಅದನ್ನು ಬಾಬಾ ಅವರು ದೊಡ್ಡ ಪೆಟ್ಟಿಗೆ ತರಿಸಿದ್ರಂತೆ. ಅಲ್ಲಿಂದ ಇಲ್ಲಿ ಶಿಫ್ಟ್ ಆದಾಗ, ಎಲ್ಲಿಂದ ಸಿಂಧ್ ಹೈದರಾಬಾದಿಂದ ಈ ಕಡೆಗೆ ಶಿಫ್ಟ್ ಆಗಿಬಿಟ್ರಲ್ಲ, ಮೌಂಟ್ ಅಬುಗೆ ಬಂದ್ರಲ್ಲ, ಸೊ ದೊಡ್ಡ ಪೆಟ್ಟಿಗೆ ತರಿಸಿದ್ರಂತೆ, ದೊಡ್ಡ ಹಳ್ಳ ಉಣಿಸಿದ್ರಂತೆ. ಆ ಪೆಟ್ಟಿಗೆನಲ್ಲಿ ಇವ್ರು ಬರೆದಿರೋದಂತೆಲ್ಲರೂ ಕೂಡ ಅದರಲ್ಲಿ ಸ್ಟಾಕ್ ಮಡಗಿದ್ರಂತೆ. ಅದನ್ನು ಕ್ಲೀನಾಗಿ ಪ್ಯಾಕ್ ಮಾಡಿ ಬಂದ್ ಮಾಡಿಬಿಡಿ ನಡೀರಿ ಅಂದ್ರಂತೆ ಬಾಬಾ. ಏನು ಬಾಬಾ ಹಿಂಗೆ ಮಾಡ್ತಾ ಇದ್ದೀರಲ್ಲ, ಮುಂದೆ ನಮ್ಗೆ ಮುರಳಿ ಬೇಡವಾ? ಇಲ್ಲ ಮಕ್ಕಳೇ, ಇದು ದ್ವಾಪರಯುಗದಲ್ಲಿ ಭಕ್ತರ ಕೈಗೆ ಸಿಕ್ಕಿ ಇದು ಶಾಸ್ತ್ರಗಳಾಗುತ್ತೆ. ಅರ್ಥವಾಯ್ತಾ? ಅಂದರೆ ಆವಾಗ ಆದಿ ಕಾಲದಲ್ಲಿ, ಯಜ್ಞದ ಆದಿ ಕಾಲದಲ್ಲಿ ಬಾಬಾ ಅವ್ರು ಏನೆಲ್ಲ ವಾಕ್ಯಗಳು ನುಡಿಸಿದ್ದಾರೆ ಅದು ಭಕ್ತರ ಕೈಗೆ ಸಿಕ್ಕಿ ಅವ್ರು ಭಗವದ್ಗೀತೆ ಬರೆಯೋದು. ತಾಳೆಗರೆಗಳ ಮೇಲೆ ಬರೀತಾರೆ, ಆಮೇಲೆ ಅದು ಪ್ರಿಂಟ್ ಆಗುತ್ತೆ, ಆಮೇಲೆ ಅದು ಭಗವದ್ಗೀತೆ ರೂಪ ತಗೊಳುತ್ತೆ ದ್ವಾಪರಯುಗದಲ್ಲಿ. ಸೊ ಬಾಬಾ ಹೇಳ್ತಿದ್ದಾರೆ, ಈಗ ನಿಮ್ಮ ಒಂದು ಬಾಯಿಂದ ಬರ್ತಾ ಇರೋವಂಥದ್ದು ಜ್ಞಾನಗಂಗೆ. ಗೋ ಸೆ ದೂದ್ ಮಿಲ್ತಾ ಹೇ, ಪಾನಿ ಕಿ ತೋ ಬಾತ್ ನಹಿ. ಈಗ ಗೋ ಇದೆ, ಗೋವಿಂದ ಏನು ಬರುತ್ತೆ, ಹಾಲು ಬರುತ್ತೆ, ಅಲ್ಲಿ ನೀರು ಬರಲ್ವಲ್ಲ. ಸೊ ಗೋಮುಖದಿಂದ ಏನು ತೋರಿಸಿದ್ದಾರೆ, ನೀರು ತೋರಿಸಿದ್ದಾರೆ, ಗಂಗಾ ನದಿ ತೋರಿಸಿದ್ದಾರೆ, ಕಾಶಿ ಜೊತೆಯಲ್ಲಿ ಲಿಂಕ್ ಇದೆ. ಅದು ಅಂತರ್ಗಂಗೆಯಲ್ಲಿ ಯಾವಾಗಲೂ ಬರುತ್ತಲ್ಲ, ಇಲ್ಲಿ ಕೋಲಾರದಲ್ಲಿ ನಡೆಯುತ್ತೆ ನಾನ್ ಸ್ಟಾಪ್. ನೋಡಿ ಮಿರಾಕಲ್ ನಡೀತಾ ಇದೆ.
ಸಾವಿರಾರು ಅಡಿ ಕೋಲಾರದಲ್ಲಿ ನೀರು ಒಳಗಡೆ ಬೋರ್ಗಳು ಕೊರೆದ್ರೂ ನೀರು ಬರಲ್ಲ, ಅಷ್ಟು ಎತ್ತರ ಬೆಟ್ಟದ ಮೇಲೆ ಬರ್ತಾ ಇದೆ. ಇದು ಮಿರಾಕಲ್ ಅಲ್ವಾ? ನಾನ್ ಸ್ಟಾಪ್ ಅದು ಕೂಡ ಇದುವರೆಗೆ ನಿಂತೇ ಇಲ್ಲ ಹಿಸ್ಟ್ರಿನಲ್ಲಿ. ಅಂದರೆ ಇದು ಭಗವಂತನ ಲೀಲೆನ ಜನ ಅರ್ಥ ಮಾಡ್ಕೊಳ್ಳಿ ಅಂತ ಅಲ್ಲಲ್ಲಲ್ಲ ಒಂದು ಯಾದ್ಗಾರ್ ಇಟ್ಟಿದ್ದಾರೆ. ಗೊತ್ತಾಯ್ತಾ? ಯಹ ಅಭಿ ತುಮಕೋ ಪತಾ ಪಡಾ ಹೇ, ಈಗ ನಿಮಗಿದು ಗೊತ್ತಿದೆ, ಬೇಕಾದಷ್ಟು ಕಡೆ ನೀವು ತಿಳ್ಕೊತೀರಾ. ಯಾ ತುಮ್ ಜಾನ್ತೆ ಹೋ ಡ್ರಾಮಾ ಮೇ ಜೋ ಏಕ್ ಬಾರ್ ಹೋ ಗಯಾ ವಾ ಫಿರ್ 5000 ವರ್ಷ ಕೆ ಬಾದ್ ಹೋಗ. ಈಗ ಅಂತರ್ಗಂಗೆನೋ ಯಾಕೆ ಅಲ್ಲಿ ಯಾದ್ಗಾರ್ ಬಂತು? ಯಾಕೆ ಅಂದರೆ ಅಲ್ಲಿ ರಥ ಬಂದು ಹೋಗಿದ್ದಾರಲ್ವಾ, ಗುಲ್ಜಾರ್ ದಾದಿ 2 ಸಲ ಬಂದು ಹೋಗಿದ್ದಾರೆ. ಇವರು ಕೂಡ ಏನು ಕಮ್ಮಿ ಇಲ್ಲ, ನೀವು ಕರ್ಸ್ಕೊಂಡಿದ್ದೀರಿ. ಇವ್ರಿಗೂ ಕೂಡ ಗುಲ್ಜಾರ್ ದಾದಿ ಬಂದು ಹೋಗಿದ್ದಾರೆ. ಸೊ ಫೌಂಡೇಶನ್ ದಾದಿ ಇದೇನೆ ಇಲ್ಲಿ. ಸೊ ದಟ್ ಬಾಬಾ ಹೇಳ್ತಿದ್ದಾರೆ 5000 ವರ್ಷಗಳ ನಂತರ ಒಂದು ಬಾರಿ ತಂದೆ ಬಂದರು ಅಂದರೆ ಮತ್ತೆ 5000 ವರ್ಷಗಳ ನಂತರ ಬರ್ತಾರೆ. ಹೂ ಬಹು ರಿಪೀಟ್. ಇದು 5000 ವರ್ಷಗಳಿಗೊಂದ್ಸಲ ಈ ನಾಟಕ ಏನಿದೆ ಇದು ಪುನಃ ಪುನರಾವೃತ್ತಿ ಆಗತ್ತೆ. ಯಹ ಜ್ಞಾನ್ ಬೈಟ್ ಸಮझाते जो अभी का ಸದ್ಗತಿ ದಾತಾ ಹೇ. ಈಗ ಜ್ಞಾನವನ್ನು ತಂದೆ ಬಂದು ತಿಳಿಸ್ಕೊಡ್ತಾ ಇದ್ದಾರೆ. ಸರ್ವರಿಗೂ ಸದ್ಗತಿ ದಾತ ಯಾರೋ? ತಂದೆ ಆಗಿದ್ದಾರೆ. ಜೋ ಅಭಿ ಸಭಿ ಕಾ ಸದ್ಗತಿ ದಾತಾ ಹೇ, ಎಲ್ಲರಿಗೂ ಸದ್ಗತಿಯನ್ನು ಕೊಡ್ತಕ್ಕಂಥ ಸದ್ಗತಿ ದಾತ ತಂದೆ. ಅಭಿ ತೋ ಸಬ್ ದುರ್ಗತಿ ಮೇ ಪಡೆ ಹೇ. ಈ ಕಲಿಯುಗದಲ್ಲಿ ಎಲ್ಲ ಆತ್ಮಗಳು ಎಲ್ಲಿದ್ದಾವೆ? ದುರ್ಗತಿಯಲ್ಲಿದ್ದಾವೆ. ಹಾಗೆ ತುಂಬಿ ನಹಿ ಜಾನ್ತೆ ಥೆ ಕಿ ರಾವಣ ಕೋ ಕ್ಯೂ ಜಲಾತೆ. ಭಕ್ತಿ ಮಾರ್ಗದಲ್ಲಿ ಮೊದಲು ನಿಮಗೆ ಗೊತ್ತಿರಲಿಲ್ಲ ರಾವಣನ ಯಾಕೆ ಸುಡ್ತಾ ಇದ್ದಾರೆ ಅನ್ನೋಂಥ ವಿಚಾರ. ಅಭಿ ತುಮ್ ಸಮಜ್ತೆ ಹೋ ಬೇಹದ್ ಕಾ ದಸರಾ ಹೋನಾ ಹೇ. ಈಗ ನಿಮ್ಗೆ ಗೊತ್ತಿದೆ ಬೇಹದ್ದಿನ ದಸರಾ ಆಗತ್ತೆ. ದಸರಾ ಅಂದ್ರೆ ಏನರ್ಥ? ದಸ್ ಅಂದರೆ 10 ಅಂತ ಹಿಂದಿನಲ್ಲಿ, ಹರ ಅಂದರೆ ನಾಶ ಮಾಡು, ಅಂದರೆ ಹರ ಅಂದರೆ ಸಂಹಾರ ಮಾಡು. 10 ಕೆಟ್ಟ ಗುಣಗಳೇನಿದ್ದಾವೆ ಇವತ್ತು ಪ್ರತಿಯೊಬ್ಬ ನರ ನಾರಿನಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾವೆ, ಪಂಚವಿಕಾರಗಳು. ಅದನ್ನು ಹರಣ, ಅದನ್ನು ನಾಶ ಮಾಡೋದು, ಇದು ನಿಜವಾದ ದಸರಾ ಅಂತ ಬಾಬಾ ಹೇಳ್ತಿದ್ದಾರೆ. ಸಾರಿ ಸೃಷ್ಟಿ ಪರ್ ರಾವಣ ಕ ರಾಜ್ಯ ಏನ, ಇಡೀ ಜಗತ್ತಿನ ಮೇಲೆ ಇವತ್ತು ಮಾಯಾ ರಾಜ್ಯ ಆಗೋಗ್ಬಿಟ್ಟಿದೆಯಲ್ವಾ. ये सारी पृथ्वी है ಲಂಕಾ है. ಇಡೀ ಪೃಥ್ವಿ ಇವತ್ತು ಏನಾಗೋಗ್ಬಿಟ್ಟಿದೆ? ರಾವಣನ ಲಂಕಾ ಆಗೋಗ್ಬಿಟ್ಟಿದೆ. ರಾವಣ ಕೊಯ್ ಹದ್ ನಹಿ ರತಾ ಹೇ. ರಾವಣ ಎಲ್ಲೋ ಒಂದು ಕಡೆ ಸಿಲೋನ್ನಲ್ಲಿ ಇರಲಿಲ್ಲ, ಇಡೀ ಭೂಮಂಡಲದ ಮೇಲೆ ಒಂದು ರಾಜ್ಯ ಆಗೋಗ್ಬಿಟ್ಟಿದೆ. ರಾವಣ ಕ ರಾಜ್ಯ ಸಾರಿ ಸೃಷ್ಟಿ ಮೇ ಹೇ. ಇಡೀ ಭೂಮಂಡಲದ ಮೇಲೆ ಅವಂದೇ ರಾಜ್ಯ ಆಗೋಗ್ಬಿಟ್ಟಿದೆ. ಭಕ್ತಿ ಮೇ ಆಧಾ ಕಲ್ಪ ಚಲ್ತಿ ಏನ. ಭಕ್ತಿನೂ ಅರ್ಧ ಕಲ್ಪ ನಡೀತಲ್ವಾ. ಪಹಲೆ ಹೋತಿ ಹೈ ಅವ್ಯಭಿಚಾರಿ ಭಕ್ತಿ, ಫಿರ್ ವ್ಯಭಿಚಾರಿ ಭಕ್ತಿ ಶುರು ಹೋ ಜಾತಾ ಹೈ. ಸತ್ಯುಗ ತ್ರೇತಾಯುಗದಲ್ಲಿ ಎಂಥ ಭಕ್ತಿ ಇತ್ತೋ, ದ್ವಾಪರಿಗದಲ್ಲಿ ಆರಂಭದಲ್ಲಿ ಎಂಥ ಭಕ್ತಿ ಇತ್ತೋ? ಅವ್ಯಭಿಚಾರಿ ಭಕ್ತಿ ಇತ್ತು. ಕಲಿಯುಗದ ಕೊನೆಗೆ ಏನಾಗೋಯ್ತು? ಭಕ್ತಿನೋ ವ್ಯಭಿಚಾರಿ ಭಕ್ತಿ ಆಗೋಯ್ತು. ಮೊದಲು ಏಕದೇವೋಪಾಸನೆ, ಆಮೇಲೆ ಏನಾಗೋಯ್ತು? ಬಹುದೇವೋಪಾಸನೆ ಆಗೋಯ್ತು. ದಸರಾ, ರಕ್ಷಾಬಂಧನ ಆದಿ ಸಬ್ ಅವಿಕೆ ತ್ಯೋಹಾರ. ದಸರಾ ಹಬ್ಬ ಮಾಡ್ತಾರೆ, ಆಮೇಲೆ ರಕ್ಷಾಬಂಧನ ಮಾಡ್ತಾರೆ. ಇವೆಲ್ಲ ಸಂಗಮಯುಗದ ಹಬ್ಬಗಳು. ಶಿವ ಜಯಂತಿಗೆ ಬಾದ್ ಹೋತಾ ಹೈ ಕೃಷ್ಣ ಜಯಂತಿ. ಶಿವ ಜಯಂತಿ ನಂತರ ಆಗುತ್ತೆ ಕೃಷ್ಣ ಜಯಂತಿ. ಅಭಿ ಕೃಷ್ಣ ಪುರಿ ಸ್ಥಾಪನಾ ಹೋತಿ ಹೇ. ಈಗ ಕೃಷ್ಣನ ಪುರಿ ಅನ್ನುವಂಥದ್ದು ಸ್ಥಾಪನೆ ಆಗ್ತಾ ಇದೆ. ಆಜ್ ಕಂಸಪುರಿ ಮೇ ಹೇ, ಕಲ್ ಕೃಷ್ಣಪುರಿ ಮೇ ಹೋಂಗೆ. ಇವತ್ತು ಕಂಸಪುರಿನಲ್ಲಿದ್ದೀರಿ, ನೆಕ್ಸ್ಟ್ ಬರ್ತೀರಿ ಕೃಷ್ಣಪುರಿನಲ್ಲಿ. ಕೃಷ್ಣ ತೋಡಿ ಯಹ ಹೋ ಸಕ್ತಾ ಹೈ. ಈ ಕಂಸಪುರಿನಲ್ಲಿ ಕೃಷ್ಣ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ವಿನಾಶ ಆಗೋ ಸಮಯಕ್ಕೆ ಸರಿಯಾಗಿ ಕೃಷ್ಣನ ಆಗಮನ ಆಗತ್ತೆ. ಕೃಷ್ಣ ಜನ್ಮ ಲೇತೆ ಹಿ ಸತ್ಯುಗ ಮೇ. ಶ್ರೀಕೃಷ್ಣ ಹುಟ್ತಾ ಇದ್ದಂಗೆ ಸತ್ಯುಗ ಕಮೆನ್ಸ್ ಅಂತಾರೆ. ಅವನ ಒಂದು ಆಗಮನ ಸತ್ಯುಗದಲ್ಲಿ ಆಗತ್ತೆ. ಯ ಫಸ್ಟ್ ಪ್ರಿನ್ಸ್ ಹೈ. ಶ್ರೀಕೃಷ್ಣನ ಆಗಮನನೇ ಫಸ್ಟ್ ಪ್ರಿನ್ಸ್ನಿಂದ ಸ್ಟಾರ್ಟು. ಸ್ಕೂಲ್ ಮೇ ಪढ़ते जाते हैं, जब बड़ा होता है तब गद्दी के मालिक बनता है. ಅವ್ರು ಹುಟ್ಟಿ ಬೆಳೆದು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ದೊಡ್ಡವರಾದ್ಮೇಲೆ ಸಿಂಹಾಸನ ಮೇಲೆ ಕೂತ್ಕೊಂಡು ಮಾಲೀಕರಾಗ್ತಾರೆ. ಬಾಕಿಯ ರಾಸ್ ಲೀಲಾ ಆದಿ ಸಬ್ ಆಪಸ್ ಮೇ ಖುಷಿ ಮನಾಂತೆ ಹೋಂಗೆ. ಬಾಕಿ ಆನಂದದಲ್ಲಿ ಸತ್ಯುಗದಲ್ಲಿ ದೇವಾನ್ ದೇವತೆಗಳು ಖುಷಿ ಖುಷಿಯಿಂದ ನೃತ್ಯ ಮಾಡ್ತಾ ಇದ್ರು. ಬಾಕಿ ಕೃಷ್ಣ ಕಿಸ್ಕೋ ಬೈಟ್ ಜ್ಞಾನ ಸುನಾಯೆ ಈ ಕೇಸೆ ಹೋ ಸಕ್ತಾ ಹೈ. ಸತ್ಯುಗದಲ್ಲಿ ಹೋಗ್ಬಿಟ್ಟು ಕೃಷ್ಣ ಈ ಒಂದು ಜ್ಞಾನವನ್ನು ತಿಳಿಸುವಂಥ ಅವಶ್ಯಕತೆ ಅಲ್ಲಿ ಹೆಂಗೆ ಆಗ್ಲಿಕ್ಕೆ ಸಾಧ್ಯ? ಅಲ್ಲಿ ಅವಶ್ಯಕತೆ ಇಲ್ವಲ್ಲ. ಈ ಜ್ಞಾನ ಬೇಕಾಗಿರೋದು ಇಲ್ಲಿ ಈ ಟೈಮ್ನಲ್ಲಿ ತಾನೆ. ಸಾರಿ ಮಹಿಮಾ ಏಕ್ ಶಿವ ಬಾಬಾ ಕಿ ಹೇ ಜೋ ಪತಿತೋಂ ಕೋ ಪಾವನ್ ಬನಾತೆ.
ಟೋಟಲ್ ಮಹಿಮೆ ಇರೋವಂಥದ್ದು ಪತಿತ ಪಾವನ ಶಿವ್ ತಂದೆದಿದೆ. तुम कोई बड़े ऑफिसर्स को समझाएंगे तो कहेंगे आप राइट कहते हो. ದೊಡ್ಡ ದೊಡ್ಡ VIP ಯಾರಿದ್ದಾರೆ, ಆಫೀಸರ್ಸ್ ಯಾರಿದ್ದಾರೆ, ಅವ್ರಿಗೆ ನೀವು ಈ ಜ್ಞಾನವನ್ನು ತಿಳಿಸಿದಾಗ ಇದು ಸತ್ಯ ಹೇಳ್ತಾ ಇದ್ದೀನಿ ಅಂತ ಒಪ್ಕೊತಾರೆ ಅವರು. ಪರಂತು ವಹ ಅವ್ರು ಕಿಸಿ ಕೋ ಸುನಾ ನಾ ಸಕೆ. ಸತ್ಯ ಒಪ್ಕೊತಾರೆ, ರೈಟ್ ಹೇಳ್ತಾ ಇದ್ದೀರಿ ಅಂತ ಹೇಳ್ತಾರೆ ಅವ್ರು, ಬಟ್ ಬೇರೆಯವ್ರಿಗೆ ಹೇಳೋಕ್ಕೆ ಅಷ್ಟು ತಾಕತ್ ಬೇಕಲ್ವಾ, ಹೇಳೋದಿಲ್ಲ. ಉನ್ಕಿ ಬಾತ್ ಕೊಯ್ ಸುನೆಂಗೆ ಬಿ ನಹಿ, ಅವ್ರ ಮಾತು ಯಾರು ಕೇಳಲ್ಲ ಅಂತಾರೆ ಬಾಬಾ. BK ಬನಾ ಸಬ್ ಕಹೆಂಗೆ ಇನ್ಕಾ ತೋ ಜಾದೂ ಲಗ್ ಗಯಾ. ಯಾರಾದರೂ ದೊಡ್ಡ ದೊಡ್ಡ VIPs ಬರ್ತಾರೆ, ಈ ಜ್ಞಾನ ಕೇಳ್ತಾರೆ, ಇಂಟ್ರೆಸ್ಟ್ ಆಗಿ BK ಆಗಿಬಿಡ್ತಾರೆ ಅಂದರೆ ಜನ ಆಡ್ಕೊತಾರಂತೆ ಹೊರಗಡೆ, ಏನಂತ ಇವ್ರಿಗೇನೋ ಜಾದೂ ಆಗೋಯ್ತು, ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರು ಅಂತ. BK ಕಾ ನಾಮ್ ಸುನಾ ಬಸ್ ಸಮಜ್ತೆ ಜಾದೂ ವಾಲಿ ಕರ್ನೆ ವಾಲಿ ಹೋಂಗೆ. ಅವ್ರು BK ಹೆಸರು ಕೇಳ್ತಾ ಇದ್ದಂಗೆನೇ ಏನೋ ಇವರು ಜಾದೂ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಥೋಡಾ ಕಿಸ್ಕೋ ಬಿ ಜ್ಞಾನ ದೋ ಕಹ ದೇಂಗೆ ಯಾ BK ಜಾದೂ ಲಗಾತಿ ಹೈ. ಸ್ವಲ್ಪ ನೀವು ಯಾರಿಗಾದ್ರೂ ಜ್ಞಾನ ಹೇಳಿದ್ರೆ ಸಾಕು, ಇವ್ರಿಗೇನೋ ಜಾದೂ ಹತ್ಬಿಡ್ತು ಅಂತ ತಿಳಿದು ಬಿಡ್ತಾರೆ. ಅಂದರೆ ಸತ್ಯ ಜ್ಞಾನವನ್ನು ಜನರು ಅರ್ಥ ಮಾಡ್ಕೊಳ್ಳೋ ಮಟ್ಟದಲ್ಲಿ ಇಲ್ಲ ಇವಾಗ ಅಂತಾರೆ. ಗೊತ್ತಾಯ್ತಾ? ಫಸ್ಟು ಬಾಬಾ ಅವರು ಓಂ ಮಂಡಳಿ ಪ್ರಾರಂಭ ಮಾಡಿದಾಗ ಮನೆಗಳಲ್ಲಿ ಸಾಕ್ಷಾತ್ಕಾರ ಆಗೋಯ್ತಂತೆ. ಸಾಕ್ಷಾತ್ಕಾರದ ABCD ಗೊತ್ತಿಲ್ಲ ಜನಕ್ಕೆ. ಸಾಕ್ಷಾತ್ಕಾರಗಳಾಗ್ತಾ ಇದ್ದಂಗೆ ಏನಾಯಿತು, ನಮಗೆ ಕೃಷ್ಣ ಕಾಣಿಸಿದ್ರು, ನಮಗೆ ವಿಷ್ಣು ಕಾಣಿಸಿದ್ರು, ನಮಗೆ ವೈಕುಂಠ ಕಾಣಿಸ್ತು, ಇದೇನಪ್ಪ ಇದು ಅಂತ. ಆಮೇಲೆ ಬಾಬಾವರು ಇರೋ ಕಡೆ ಹೋದರೆ ಅಲ್ಲಿ ಕೂಡ ಬಾಬಾವರು ಅಲ್ಲಿ ಇಲ್ವೇ ಇಲ್ಲ, ಕೃಷ್ಣನೇ ಕೃಷ್ಣ ಕಾಣಿಸೋದು. ಅನುಭವ ಹೇಳ್ತಿದ್ರಲ್ಲ ಆದಿರತ್ನಗಳು, ಹೋಗಿ ಕೃಷ್ಣನವರು ಮಾತೆಯರು ಬಂದಾಗ ಕೃಷ್ಣ ಸಿಕ್ಕಿದ್ರೆ ಪ್ರೀತಿ ಅಲ್ವಾ, ಸೊ ಬಾಚ್ ತಪ್ಕೊಳಕ್ಕೆ ಹೋದರೆ ಬಾಬಾ ಇದ್ದಾರಲ್ಲಿ. ಹೀಗೆಲ್ಲ ನಡೆದೋಗ್ಬಿಟ್ಟಿದೆ ಯಜ್ಞದಲ್ಲಿ, ಫಸ್ಟಲ್ಲಿ ಬಿಗಿನಿಂಗ್ನಲ್ಲಿ. ಅಂದರೆ ಸಾಕಾರದಲ್ಲಿ ಬಾಬಾ ಇಲ್ಲಿ ಕೂತಿದ್ದಾರೆ ಗದ್ದಿ ಮೇಲೆ, ಸೊ ಕೃಷ್ಣ ಕಾಣಿಸ್ತಾ ಇದ್ದಾರೆ ಭಕ್ತರಿಗೆ, ವಿಷ್ಣು ಕಾಣಿಸ್ತಾ ಇದ್ದಾರೆ ಭಕ್ತರಿಗೆ. ಇದು ನಡೆದಿದೆ ಯಜ್ಞದ ಆರಂಭ ಕಾಲದಲ್ಲಿ. ಆಮೇಲೆ ಇದೇನೋ ಜಾದೂ ಜಾದೂ ಅಂತ ಜನರು ಆಡ್ಕೊಳಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಬಾಬಾ ಆ ಪಾರ್ಟ್ ಬಂದ್ ಮಾಡಿಬಿಟ್ರು. ನಾನು ಎಜುಕೇಷನ್ ಕೊಡ್ತೀನಿ, ನಿಮಗೆ ಜಾದೂ ಅಂದರೆ ಅರ್ಥ ಆಗೋದಿಲ್ಲ, ನಿಮಗೆ ನಾನು ಅಂದರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಶಿವಬಾಬಾ ತನ್ನ ಪರಿಚಯವನ್ನು ಸ್ಪಷ್ಟೀಕರಣ ಕೊಡ್ತಾ ಹೋದರು, ಮುರಳಿಗಳಲ್ಲಿ ಹೇಳ್ತಾ ಹೋದರು. ಆಮೇಲೆ ನಿಧಾನಕ್ಕೆ ಕಣ್ಣುಗಳು ತೆಗೆದಿತಾ ಹೋಯಿತು. ಇವತ್ತು ಪ್ರಪಂಚ ಏನು ಅರ್ಥ ಮಾಡ್ಕೊಳ್ತಾ ಇದೆ. ಭಕ್ತಿ ಆದಿ ಕುಚ್ ನಹೀ ಕರ್ತಿ ಹೈ. ಬಾಬಾ कहते किसको भी ज्ञान मना नहीं करता हूँ, ಭಕ್ತಿ ನಾ ಕರೋ. BK ಕಂಡ ತಕ್ಷಣ ಕೆಲವರು ಏನು ಹೇಳ್ತಾರೆ, ಇವ್ರು ಭಕ್ತಿ ಮಾಡಲ್ಲ, ಪೂಜೆ ಮಾಡಲ್ಲ, ದೇವಸ್ಥಾನಕ್ಕೆ ಹೋಗಲ್ಲ ಅಂತಾರೆ. ಶಿವಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನು ಭಕ್ತಿ ಮಾಡಬೇಡ್ರಿ ಅಂತ ಹೇಳೋದಿಲ್ಲ. ನಾನು ಬಂದು ನಿಮಗೆ ಈ ಜ್ಞಾನ ಕೊಟ್ಟಾಗ, ನಿಮ್ಗೆ ಈ ಟೇಸ್ಟ್ ಹತ್ಕೊಂಡಾಗ ಆಟೋಮೆಟಿಕ್ಕಾಗಿ ಭಕ್ತಿ ಬಿಟ್ಟು ಹೋಗುತ್ತೆ ಅಂತಾರೆ. ನಂಬರ್ 1 ಯಾರಿದ್ರು ಭಕ್ತರು, ಭಕ್ತಾಗ್ರಗಣ್ಯ ಯಾರೋ ಇದ್ದರು, ಅವರೇನೆ ಭಗವದ್ಗೀತೆ ಓದ್ತಾ ಇದ್ದವರು ಪರಮಾತ್ಮ ಸಿಗ್ತಾ ಇದ್ದಂಗೆ ಏನು ಮಾಡಿದ್ರು, ಭಗವದ್ಗೀತೆನ ಓದೋದನ್ನು ನಿಲ್ಲಿಸಿದ್ರು, ಮುರಳಿ ಓದೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರಲ್ಲ. ಸೊ ಯಾಕೆ ಅವರು ಭಗವದ್ಗೀತೆನ ಓದೋದು ನಿಲ್ಲಿಸಿದ್ರು, ಮುರಳಿ ಓದೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು? ಅವ್ರಿಗೆ ಅರ್ಥ ಆಗೋಯ್ತು, ಇದು ಪರಮಾತ್ಮನ ವಾಕ್ಯ. ಈಗ ನಾವು ಅರ್ಥ ಮಾಡ್ಕೋಬೇಕು, ಸೊ ಸ್ಟಡಿ ಮಾಡಬೇಕು. ತುಮ್ ಭಕ್ತಿ छोड़ते हो, ವಿಕಾರ छोड़ते हो, ಇಸ್ ಪರ್ ಹಂಗಾಮ ಹೋತಾ ಹೈ. ಇಲ್ಲಿಗೆ ಬರ್ತಾ ಕೆಲವರು ಭಕ್ತಿ ಬಿಡ್ತಾರೆ, ಮತ್ತೆ ವಿಕಾರಗಳನ್ನು ಬಿಡ್ತಾರೆ. ಆವಾಗ ಮನೆಗಳಲ್ಲಿ ಗಲಾಟೆ ಬರೆಸ್ತಾರೆ. ಬಾಬಾನೇ ಕಹಾ ಮೈ ರುದ್ರ ಜ್ಞಾನ ಯಜ್ಞ ರಚ್ತಾ ಹೂँ. ಶಿವಬಾಬಾ ಹೇಳ್ತಾರೆ, ನಾನು ಬಂದು ರುದ್ರ ಗೀತಾ ಜ್ಞಾನ ಯಜ್ಞವನ್ನು ರಚನೆ ಮಾಡ್ತೀನಿ. ಇಸ್ಮೆ ಅಸುರಿ ಸಂಪ್ರದಾಯಕ್ಕೆ ವಿಘನ್ ಪಡ್ತೆ ಹೇ. ಕತೆಗಳಲ್ಲಿ ಇದೆಯಲ್ಲ, ಯಜ್ಞ ಮಾಡಬೇಕಾದ್ರೆ ಅಸುರರು ಬಂದು ಅಲ್ಲೆಲ್ಲ ಇದು ಮಾಡ್ತಾಯಿದ್ರು, ವಿಘ್ನಗಳನ್ನ ಹಾಕ್ತಾಯಿದ್ರು, ಯಜ್ಞಕ್ಕೆ ತೊಂದರೆಗಳು ಕೊಡ್ತಾಯಿದ್ರು ಅಂತೇಳ್ಬಿಟ್ಟು ತೋರಿಸಿದಾರಲ್ಲ. तो यह शिव बाबा का बेहद का यज्ञ है जिसमें मनुष्य से देवता बनते हैं. ಶಿವಬಾಬಾ ಬಂದು ಬೇಹದ್ದಿನ ಒಂದು ಯಜ್ಞವನ್ನು ರಚನೆ ಮಾಡಿದ್ದಾರೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವಂಥ ಯಜ್ಞ ಈ ಯಜ್ಞ ಆಗಿದೆ. ಜಿಸ್ಮೆ ಮನುಷ್ಯ ಸೇ ದೇವತಾ ಬಂತೆ ಹೇ. ಇದರಲ್ಲಿ ನೀವು ಮಾನವರಿಂದ ಏನಾಗ್ತೀರಾ, ದೇವತೆಗಳು ಆಗ್ತೀರಾ. ಗಾಯ ಬಿ ಹುವಾ ಹೇ ಜ್ಞಾನ ಯಜ್ಞ ಸೇ ವಿನಾಶ ಜ್ವಾಲ ಪ್ರಜ್ವಲಿತು. ಇದರಲ್ಲಿ ಗಾಯನ ಕೂಡ ಇದೆ. ಜ್ಞಾನ ಯಜ್ಞದಿಂದ ಏನು ಸ್ಟಾರ್ಟ್ ಆಯಿತೋ ವಿನಾಶ ಜ್ವಾಲೆ ಉರಿತು. जब दुनिया पुरानी दुनिया विनाश हो तब तुम नई दुनिया में राज्य करेंगे. ಯಾವಾಗ ನೀವು ಹಳೆಯ ಪ್ರಪಂಚ ವಿನಾಶ ಆಗುತ್ತೆ,
ಆವಾಗ ಹೊಸ ಪ್ರಪಂಚದಲ್ಲಿ ಎಂಟ್ರಿ ಆಗ್ತೀರಾ, ಅಲ್ಲಿ ನೀವು ರಾಜ್ಯ ಆಳ್ತೀರಾ. ಹಳೆ ಪ್ರಪಂಚದಲ್ಲಿ ಹೆಂಗೆ ರಾಜ್ಯ ಆಳೋಕ್ಕಾಗುತ್ತೆ? ಸ್ವರ್ಗ ಹೆಂಗೆ ನೋಡೋಕ್ಕಾಗುತ್ತೆ? ಮನುಷ್ಯ कहते हमको ಶಾಂತಿ ಹೋ, ಬಿಕೆ कहते ವಿನಾಶ ಹೋ. ಜನರು ಹೇಳ್ತಾರೆ ಶಾಂತಿ ಆಗಲಿ ಪ್ರಪಂಚದಲ್ಲಿ ಅಂತ ಹೋರಾಟ ಮಾಡ್ತಾ ಇರ್ತಾರೆ. ಆದರೆ ಬಿಕೆ ಹೇಳ್ತಾರೆ ವಿನಾಶ ಆಗಲಿ ಅಂತ ಹೇಳಿಬಿಟ್ಟು ಆಡ್ಕೊತಾರೆ ಜನ. ಬಾಬಾ ಸಮझाती है सारी पुरानी दुनिया इस समय इस ज्ञान यज्ञ में स्वाहा हो जाएंगे. ಟೋಟಲ್ ಇಷ್ಟು ದೊಡ್ಡ ಹಳೆಯ ಪ್ರಪಂಚ ಏನಿದೆ ಈ ಜ್ಞಾನ ಯಜ್ಞದಲ್ಲಿ ಸ್ವಾಹ ಆಗೋಗುತ್ತೆ. ಇಸ್ ಪುರಾನಿ ದುನಿಯಾಕೋ ಆಗ ಲಗನಾ ಹಿ ಹೈ. ಈ ಪ್ರಪಂಚ ಹೇಗಿದೆಯೋ ಹಾಗೆ ಬದಲಾವಣೆ ಮಾಡಲಿಕ್ಕಾಗಲ್ಲ. ಇದು ಹೋಗಬೇಕು, ಅದು ಬರಲೇಬೇಕು. ಅದರಿಂದ ಇದು ವಿನಾಶ ಆಗಲೇಬೇಕು. ಅಕ್ಕಿ ಮೇಲೂ ನೆಂಟ್ರ ಮೇಲೆ ಪ್ರೀತಿ, ಅಕ್ಕಿ ಮೇಲೆ ಆಸೆ ನೆಂಟ್ರ ಮೇಲೆ ಪ್ರೀತಿ ಅಂದರೆ ಆಗಕ್ಕಿಲ್ಲ. ಹಳೆ ಪ್ರಪಂಚನೂ ಬೇಕು, ಸ್ವರ್ಗ ಬೇಕು ಅಂದರೆ ಆಗಕ್ಕಿಲ್ಲ. ಇದು ಹೋಗಲೇಬೇಕೋ, ಅದು ಬರಲೇಬೇಕು. ಇದನ್ನ ಹಿಂಗೆ ರಿಪೇರಿ ಮಾಡಲಿಕ್ಕಾಗಲ್ಲ. ಹೋಪ್ಲೆಸ್ ಆಗಿಬಿಟ್ಟಿದೆ. ಗೊತ್ತಾಯ್ತಾ? ನ್ಯಾಚುರಲ್ ಕೆಲಾಮಿಟೀಸ್ ಬಿ ಆಯಂಗೆ, ವಿನಾಶ ತೋ ಹೋನಾ ಹೈ. ಪ್ರಕೃತಿಗೆ ವಿಕೋಪ ಹೆಚ್ಚಿಬಿಟ್ಟಿದೆ ಮನುಷ್ಯರು ಮಾಡ್ತಾ ಇರೋಂಥ ಪಾಪಕರ್ಮಗಳಿಂದ. ಅದು ಪ್ರಕೃತಿ ವಿಕೋಪಗಳನ್ನು ತೋರಿಸುತ್ತೆ. ವಿನಾಶ ಆಗಲೇಬೇಕು. ಸರ್ಸೋ ಮಾಫಿಕ್ ಸಬ್ ಮನುಷ್ಯ ಪೀಸ್ ಖತಮ್ ಹೋ ಜಾಯಂಗೆ. ಗಾಣದಲ್ಲಿ ಸಾಸಿವೆಗಳೆಲ್ಲ ಹಾಕ್ಬಿಟ್ಟು ಹೆಂಗೆ ಸುತ್ತಿಸ್ತಾರೆ ಗಾಣನ, ಅವಾಗೇನಾಗುತ್ತೆ? ಎಣ್ಣೆ ಎಲ್ಲ ಆಚೆಗೆ ಬರುತ್ತಲ್ಲ. ಆ ರೀತಿ ಎಲ್ಲರ ಶರೀರಗಳು ಪ್ರಕೃತಿಗೆ ಸ್ವಾಹ ಆಗೋಗುತ್ತೆ. ಕೆಲವು ಮುರಳಿಗಳಲ್ಲಿ ನೀವು ಕೇಳಿದ್ದೀರಾ, ಈ ಒಂದು ಪ್ರಕೃತಿಗೆ ಸಾರ ಕಮ್ಮಿ ಆಗೋಗ್ಬಿಟ್ಟಿದೆ. ಇಷ್ಟು ಕೋಟಿ ಕೋಟಿ ಜನರ ಶರೀರಗಳು ಪ್ರಕೃತಿಗೆ ಹೋಗಿ ಸೇರ್ಕೊಂಡ್ಮೇಲೆ ಗೊಬ್ಬರ ಆಗೋಗುತ್ತೆ. ಒಳ್ಳೆ ಫಲಪುಷ್ಪಗಳು ಸತ್ಯುಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಹಣ್ಣು ಹಂಪಲುಗಳೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಕೆಲವು ಮುರಳಿಗಳಲ್ಲಿ ಬಾಬಾ ಹೇಳಿದ್ದಾರೆ. ಬಾಕಿ ಆತ್ಮಯೇ ಬಚ್ಚಾಯಿ. ಹಿಂಗೆ ಗಾಣದಿಂದ ಎಣ್ಣೆ ಆಚೆಗೆ ಬರುತ್ತೋ ಆ ರೀತಿ ಆತ್ಮಗಳು ಉಳ್ಕೊಂಡು ಬಿಡ್ತವೆ. ಆತ್ಮಗಳು ಎಲ್ಲಿಗೆ ಹೋಗ್ತವೆ? ಮೊದಲು ಪರಂಧಾಮಕ್ಕೆ ಹೋಗ್ತವೆ, ಆಮೇಲೆ ಸತ್ಯುಗಕ್ಕೆ ಬರ್ತವೆ, ಸ್ವರ್ಗ ಸ್ಟಾರ್ಟ್ ಆಗುತ್ತೆ. ಬಾಕಿ ಕೋಯಿ ಸಮಜ್ ಸಕ್ತೆ ಆತ್ಮ ಅವಿನಾಶಿ. ಯಾರು ಬೇಕಾದರೂ ತಿಳ್ಕೊಬೋದು ಆತ್ಮಕ್ಕೆ ಸಾವಿಲ್ಲ ಅನ್ನೋಂಥ ವಿಚಾರ. ಬೇಹದ್ ಕಿ ಹೋಲಿಕಾ ಹೋನಿ ಹೇ. ಇದು ಬೇಹದ್ದಿನ ಒಂದು ಹೋಲಿ ಹಬ್ಬ ಆಗೋದಿದೆ. ಇಸ್ಮೇ ಶರೀರ್ ಸಬ್ ಖತಮ್ ಹೋ ಜಾಯಂಗೆ, ಬಾಕಿ ಆತ್ಮ ಪವಿತ್ರ ಬಂದ್ ಚಲಿ ಜಾಯಂಗೆ. ಎಲ್ಲರೂ ಶರೀರಗಳು ಪ್ರಕೃತಿಗೆ ಹೊರಟೋಗತ್ತೆ. ಆತ್ಮಗಳೆಲ್ಲ ಪವಿತ್ರ ಆಗಿ ಪರಂಧಾಮ ಸೇರ್ಕೊಂಡು ಬಿಡ್ತವೆ. ಆಗಮೇ ಚೀಸ್ ಶುದ್ಧ ಹೋತೇನ. ಬೆಂಕಿನಲ್ಲಿ ವಸ್ತುಗಳನ್ನು ಹಾಕಿದಾಗ ಏನಾಗುತ್ತೆ? ವಸ್ತು ಕ್ಲೀನ್ ಆಗುತ್ತಲ್ವಾ? ಈಗ ಬಂಗಾರ ಇದೆ, ಬೆಂಕಿನಿಂದ ಕ್ಲೀನ್ ಆಗುತ್ತಲ್ಲ. ಕಬ್ಬಣ ಇದೆ, ರಸ್ಟ್ ಬಿಟ್ಟು ಹೋಗುತ್ತಲ್ವಾ? ಎಲ್ಲನೂ ಕೂಡ ಇವತ್ತು ಪ್ರೋಸೆಸ್ಸು ಕ್ಲೀನಿಂಗೋಸ್ಕರ ಬೆಂಕಿ ಯೂಸ್ ಮಾಡ್ತಾರಲ್ವಾ? ಹವನ್ ಕರ್ತೆ ಶುದ್ಧತಾ ಕೇಳಿ. ಇವತ್ತು ಯಜ್ಞ ಯಾಗಾದಿಗಳು ಮಾಡೋದು ಕೂಡ ಏನಕ್ಕೋಸ್ಕರ? ಶುದ್ಧತೆಗೋಸ್ಕರ ಮಾಡ್ತಾರಲ್ವಾ? वह जिस्मानी बातें अभी तुम सारी रूहानी दुनिया की बातें या दुनिया स्वाहा होनी है. ಅಲ್ಲಿ ಹೇಳುವಂಥದ್ದು ಶಾರೀರಿಕವಾಗಿರೋಂಥ ವಿಚಾರಗಳು ಜನ ಹೇಳ್ತಾರೆ. ಇಲ್ಲಿರುವಂಥದ್ದು ಆತ್ಮಿಕ ವಿಚಾರಗಳು. ಇಡೀ ಪ್ರಪಂಚ ಸಮಾಪ್ತಿ ಆಗೋದಿದೆ. ವಿನಾಶಕ್ಕೆ ಪೆಹಲೆ ಜರೂರ್ ಸ್ಥಾಪನಾ ಕಾರ್ಯ ಬಿ ಹೋನಿ ಚಾಹಿಯೇ. ವಿನಾಶ ಆಗೋಕ್ಕೆ ಮುಂಚೆ ಸ್ಥಾಪನಾ ಕಾರ್ಯ ಅಂದರೆ ಯಾರ್ಯಾರಿಗೆ ಈ ಜ್ಞಾನ ಬೇಕಾಗಿದೆಯೋ ಅವ್ರಿಗೆಲ್ರಿಗೂ ಸಿಗಬೇಕು ಅಂತ. ಸತ್ಯುಗದಲ್ಲಿ ಬಿಗಿನಿಂಗ್ನಲ್ಲಿ ಬರ್ತಕ್ಕಂಥ 9 ಲಕ್ಷ ಆತ್ಮಗಳು ಸಂಪೂರ್ಣವಾಗಿ ಪಾಸ್ ವಿತ್ತಾನಾರವು ರೆಡಿ ಆಗಬೇಕು. ತ್ರೇತಾಯುಗದಲ್ಲಿ ಸೆಮಿ ಪಾಸ್ ಆಗೋವಂಥವ್ರು ಇರ್ತಾರಲ್ಲ, ಸ್ವಲ್ಪ ಮಾರ್ಕ್ಸ್ ಕಮ್ಮಿ ತೊಗೊಂಡಿರೋ ಅಂಥವ್ರು, ಮಾಯಾಜೀತರ ಆಗ್ತಾ ಹೋಗಿರೋವಂಥವ್ರು. ಸೊ ಅವರು ರೆಡಿ ಆಗಬೇಕು. 33 ಕೋಟಿ ಆತ್ಮಗಳಿಗೆ ಈ ಜ್ಞಾನ ಸಿಗೋವರೆಗೂ ವಿನಾಶ ಆಗಲ್ಲ. ಆ ನಂತರ ಸ್ಟಾರ್ಟ್ ಆಗುತ್ತೆ ವಿನಾಶ. ಅರ್ಥವಾಯ್ತಾ? ಸತ್ಯುಗದ ತ್ರೇತಾಯುಗದ ಪೂರ್ಣ ದೇವತಾ ಆತ್ಮಗಳು ಈ ಜ್ಞಾನಕ್ಕೆ ಬರಬೇಕು. ಆ ದೇವತಾ ಸಂಸ್ಕಾರ, ಕ್ಷತ್ರಿಯ ಸಂಸ್ಕಾರ ತುಂಬ್ಕೊಬೇಕು. ಆ ನಂತರ ವಿನಾಶ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿಲ್ಲಲ್ಲ. ಭಾಳ ಬೇಗ ಪರಿವರ್ತನೆಗಳು ಆಗ್ತಾ ಇರ್ತವೆ. ಕೋಟಿ ಕೋಟಿ ಆತ್ಮಗಳು ಮನೆ ಸೇರ್ಕೊತವೆ. ಇತ್ತೀಚಿನ ಮುರಳಿಗಳಲ್ಲಿ ಹೇಳಿದ್ರಲ್ಲ, ಶಿವನ ಒಂದು ಮೆರವಣಿಗೆ ಹೊರಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಯಲ್ಲಿ ಬರ್ತಿರೋ ನಿಂತು ಬರ್ತಿರೋ ಅಂತ ಕೇಳಿದ್ದಾರೆ. ಓದಿದ್ರ ಎಲ್ಲ ಮುರಳಿಗಳು ಎಲ್ಲ ಓದ್ತಾ ಇರಬೇಕು, ಯಾವುದೂ ಬಿಡಬಾರ್ದು. ಪ್ರತಿನಿತ್ಯ ಮುರಳಿ ಓದ್ರಿ. ಗೊತ್ತಾಯ್ತಾ? ಪ್ರತಿನಿತ್ಯ ಮುರಳಿ ಓದ್ದಿರಾ ನೀವು ಊಟ ಮಾಡಬಾರ್ದು. ಈಗ ಜ್ಞಾನಕ್ಕೆ ಬಂದ ಮೇಲೆ तो बाबा ಹೇಳ್ತಿದ್ರೆ ಸಮझಾವೋ ಪೆಹಲೆ ಬೋಲೋ ಸ್ಥಾಪನಾ ಫಿರ್ ವಿನಾಶ. ಮೊದಲು ಸ್ಥಾಪನಾ ಕಾರ್ಯ ನಡೀತಾ ಇದೆ ಬ್ರಹ್ಮರವರ ಮುಖಾಂತರ, ನಂತರ ವಿನಾಶ. ಪ್ರಜಾಪಿತ ಮಶೂರೈನ, ಪ್ರಜೆಗಳ ಪಿತ ಪ್ರಸಿದ್ಧವಾಗಿದ್ದಾರಲ್ವ, ಆದಿ ದೇವ್ ಅವರು ಆದಿ ದೇವಿ. ಆದಿ ದೇವನೂ ಇದ್ದಾರೆ, ಆದಿ ದೇವಿನೂ ಇದ್ದಾರೆ. ಜಗತ್ತಂಬಾ ಕಾ ಲಾಖೋ ಮಂದಿರ ಹೇ, ಕಿತನೆ ಮೇಲೆ ಲಗತೆ ಹೇ. ಜಗದಂಬಾದು ಎಷ್ಟೊಂದು ಮೇಳದಲ್ಲಿ ಲಕ್ಷ ಜನ ಹೋಗ್ತಾರೆ. ತುಮ್ ಹೋ ಜಗತ್ತಂಬಾಕೆ ಬಚ್ಚೆ. ನೀವಾಗಿದ್ದೀರಿ ಜಗದಂಬೆಗೆ ಮಕ್ಕಳು. ಜ್ಞಾನೇಶ್ವರಿ ಫಿರ್ ಬನೆಗೆ ರಾಜರಾಜೇಶ್ವರಿ. ಈಗ ಸಂಗಮಯದಲ್ಲಿ ಈಗ ಜ್ಞಾನೇಶ್ವರಿ ಆಗ್ತೀರಾ.
ಸತ್ಯುಗದಲ್ಲಿ ಹೋದ್ಮೇಲೆ ರಾಜರಾಜೇಶ್ವರಿ ಆಗ್ತೀರಾ. ತುಮ್ ಬಹುತ್ ಧನ್ವಾನ್ ಬಂತೆ ಹೋ. ಫಿರ್ ಭಕ್ತಿ ಮಾರ್ಗ ಮೇ ಲಕ್ಷ್ಮಿ ಕಾ ದೀಪಮಾಲಾ ಪರ್ ವಿಜಯ್ ವಿನಾಶಿ ಧನ್ ಮಾಂಗ್ತೆ ಹೇ. ನೀವೀಗ ತುಂಬ ಸಾಹುಕಾರರಾಗ್ಬಿಡ್ತೀರಾ. ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮಿ ಹತ್ರ ಹೋಗ್ಬಿಟ್ಟು ದೀಪಾವಳಿ ಹಬ್ಬದಲ್ಲಿ ವಿನಾಶಿ ಧನ ಸಂಪತ್ತನ್ನು ಭಕ್ತರೇನು ಮಾಡ್ತಾರೆ, ಬೇಡ್ಕೊತಾರೆ. ಯಹಾ ತೋ ಸಬ್ ಕುಚ್ ಮಿಲ್ ಜಾತಾ ಹೈ. ಇಲ್ಲಿ ನಿಮ್ಗೆ ಎಲ್ಲವೂ ಸಿಕ್ಕುತ್ತೆ ಅಂತಾರೆ. ಸುಖನೂ ಸಿಗುತ್ತೆ, ಶಾಂತಿನೂ ಸಿಗುತ್ತೆ, ಆನಂದನೂ ಸಿಗುತ್ತೆ, ಆರೋಗ್ಯನೂ ಸಿಗುತ್ತೆ, ಐಶ್ವರ್ಯನೂ ಸಿಗುತ್ತೆ, ಆಯಸ್ಸು ಸಿಗುತ್ತೆ, ಖುಷಿನೂ ಸಿಗುತ್ತೆ, ನೆಮ್ಮದಿನೂ ಸಿಗುತ್ತೆ. ಆಲ್ ಇನ್ ಒನ್ ಇದು ಅಂತಾರೆ ಬಾಬಾ. ಆಯುಷ್ವಾನ್ ಭವ, ಪುತ್ರವಾನ್ ಭವ, ಎಲ್ಲ ಭವಗಳ ವರದಾನಗಳನ್ನು ಬಾಬಾವ್ರು ಇವಾಗ ಏನು ಮಾಡ್ತಾರೆ, ಕೊಟ್ಬಿಡ್ತಾರೆ. ಎಷ್ಟು ವರದಾನಗಳಲ್ಲಿ ಎಷ್ಟು ಭವ ಹೇಳಿದ್ದಾರೆ. ಡೈಲಿ ಒಂದೊಂದು ವರದಾನ ಸಿಗುತ್ತೆ. ಡೈಲಿ ನಾವು ಭಗವಂತನ ವರದಾನಕ್ಕೆ ಏನಾಗಿದ್ದೀವಿ, ಪಾತ್ರರಾಗಿದ್ದೀವಿ. ಭಕ್ತಿ ಮಾರ್ಗದಲ್ಲಿ ಕೇಳಿದ್ವಲ್ಲ, ಎಷ್ಟೋ ವರ್ಷಗಳ ತಪಸ್ಸು ಮಾಡಿದ್ಮೇಲೆ, ಎಷ್ಟೋ ಅಖಂಡ ತಪಸ್ಸು ಮಾಡಿದ್ಮೇಲೆ ದೇವರು ಪ್ರತ್ಯಕ್ಷ ಆಗಿ ವರ ಕೊಡ್ತಾಯಿದ್ರು, ತಥಾಸ್ತು ಅಂತ ಹೇಳ್ತಾಯಿದ್ರು ಅಂತ ಕೇಳಿದ್ದೀವಿ ಭಕ್ತಿನಲ್ಲಿ. ಈಗ ಸ್ವಯಂ ತಂದೆ ಬಂದಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ವರದಾನಗಳನ್ನು ಕೊಡ್ತಾ ಇದ್ದಾರೆ. ತುಮ್ ಜಾನ್ತೆ ಹೋ ಹಮಾರಿ ಆಯು 150 ವರ್ಷ ಕಿ ಹೋತಿ ಹೇ. ನಿಮಗೆ ಸತ್ಯುಗದಲ್ಲಿ ದೀರ್ಘಾಯು ಭಾವ ವರದಾನ ಸಿಗುತ್ತೆ, 150 ವರ್ಷ ಬದುಕ್ತೀರಾ ಅಂತ. ಹೌದಾ ಇಲ್ವಾ? ಸತ್ಯುಗದಲ್ಲಿ ಎಷ್ಟು ವರ್ಷ ಬದುಕ್ತೀವಿ? 150. ಬಾಬಾ ಕೇತೆ ಹೇ ಜಿತ್ನಾ ಯೋಗ ಲಗಾएंगे ಉತ್ನಾ ಆಯು ಬಡ್ತಿ ಜಾಯೇಗಾ. ನೀವು ಎಷ್ಟು ನನ್ನ ಜೊತೆಯಲ್ಲಿ ಯೋಗ ಇಡ್ತೀರೋ ಅಷ್ಟು ನಿಮ್ಗೆ ಆಯಸ್ಸು ಹೆಚ್ಚುತ್ತಾ ಹೋಗುತ್ತೆ. ತುಮ್ ಈಶ್ವರ್ ಸೆ ಯೋಗ ಲಗಾಕರ್ ಯೋಗೇಶ್ವರ್ ಬಂತೆ ಹೋ. ನೀವು ಈಶ್ವರನ ಜೊತೆಯಲ್ಲಿ ಯೋಗ ಮಾಡಿ ಮಾಡಿ ಯೋಗೇಶ್ವರರಾಗ್ತೀರಾ. ಮನುಷ್ಯ ತೋ ಭೋಗೇಶ್ವರೇ. ನೋಡಿ ಬಾಬಾ, ಯೋಗೇಶ್ವರ ವರ್ಡ್ಗೆ ವಿರುದ್ಧ ವರ್ಡ್ ಯಾವುದು? ಭೋಗೇಶ್ವರರಾಗ್ಬಿಟ್ಟಿದ್ದಾರೆ ಮನುಷ್ಯರು. ಕಹಾ ಜಾತ ವಿಕಾರಿ ಮೂತ್ ಪಲ್ತಿ ಕಪಡ ಧೋಯೆ. ಹೇಳ್ತಾರೆ, ಕೊಳಕಾಗಿರೋ ಅಂಥ ಬಟ್ಟೆಗಳನ್ನು ಭಗವಂತ ಬಂದು ಸ್ವಚ್ಛ ಮಾಡಿದ್ರು. ಬಾಬಾ ಕೇತೆ ಮುಜೆ ಧೋಬಿ ಬಿ ಕೇತೆ. ನಾನು ಅಗಸ ಕೂಡ ಆಗಿದ್ದೀನಿ, ನಿಮ್ಮ ಆತ್ಮರೂಪಿ ಬಟ್ಟೆಗಳನ್ನು ವಾಶ್ ಮಾಡ್ತಕ್ಕಂಥವನು ಆಗಿದ್ದೀನಿ ಅಂತಾರೆ. ಮೈ ಸಬ್ ಆತ್ಮಕ್ಕೂ ಆಕರ್ ಸಾಫ್ ಕರ್ತಾ ಹೂಂ. ಎಲ್ಲ ಆತ್ಮರೂಪಿ ಬಟ್ಟೆಗಳನ್ನು ಕ್ಲೀನ್ ಮಾಡ್ತೀನಿ ನಾನು ಅಂತಾರೆ. ಫಿರ್ ಶರೀರ ನಯ ಶುದ್ಧ ಮಿಲೇಗಾ. ನಿಮ್ಮ ಆತ್ಮಗಳನ್ನು ಶುದ್ಧೀಕರಣ ಮಾಡಿಬಿಟ್ಟೆ ಆಮೇಲೆ ನಿಮಗೆ ಶುದ್ಧವಾದ ಶರೀರಗಳು ಸತ್ಯುಗದಿಂದ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಬಾ ಕೇತೆ ಮೈ ಸೆಕೆಂಡ್ ಮೇ ಸಾರಿ ದುನಿಯಾ ಕಾ ಕಪಡ ಸಾಫ್ ಕರ್ ದೇತಾ ಹೂಂ. ಇಡೀ ಇಷ್ಟು ದೊಡ್ಡ ಜಗತ್ತೇನು ಕಲ್ಮಶ ಆಗೋಗ್ಬಿಟ್ಟಿದೆ, ಇಷ್ಟು ದೊಡ್ಡ ಬೃಹತ್ ಜಗತ್ತನ್ನು 1 ಸೆಕೆಂಡ್ನಲ್ಲಿ ಸಾಫ್ ಮಾಡಿಬಿಡ್ತೀನಿ ಅಂತಾರೆ ಬಾಬಾ. ಎಷ್ಟು ಪವರ್ ಇರಬೇಕು ಯೋಚನೆ ಮಾಡಿ. ಪರಮಾತ್ಮನಿಗೆ ಆಲ್ಮೈಟಿ ಅಥಾರಿಟಿ ಅಂತ ಯಾಕೆ ಹೇಳ್ತಾರೆ? ಈ ವರ್ಡಿಂದನೇ ಆಲ್ಮೈಟಿ ಅನ್ನೋ ಶಬ್ದದ ಅರ್ಥ ಬಂದಿತ್ತು. ಸಿರ್ಫ್ ಮನ್ ಮನಾಭವ ಹೋನೆ ಸೆ ಆತ್ಮ और ಶರೀರ ಪವಿತ್ರ ಹೋ ಜಾಯೆಂಗೆ. ಚೂ ಮಂತ್ರ ಏನಾ? ಕೇವಲ ನೀವು ನನ್ನೊಬ್ಬನ್ನೇ ಧ್ಯಾನ ಮಾಡ್ತಾ ಇರಿ, ನಿಮ್ಮ ಶರೀರ ಆತ್ಮ ಎರಡೂ ಕ್ಲೀನ್ ಆಗೋಗುತ್ತೆ. ಅಂದಮೇಲೆ ಇದೊಂದು ಕ್ಯೂ ಮಂತ್ರ ಆಯ್ತಲ್ವಾ. ಸೆಕೆಂಡ್ ಮೇ ಜೀವನ್ ಮುಕ್ತಿ. 1 ಸೆಕೆಂಡ್ನಲ್ಲಿ ನೀವು ಜೀವನ್ ಮುಕ್ತಿ ಪಡಿತೀರಾ. ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಅಂತ ಯಾಕೆ ನೋಡಿ, ಕೊನೆಗಳಿಗೆನಲ್ಲಿ ಆತ್ಮ ಆ ಸೆಕೆಂಡ್ ಬಹಳ ಇಂಪಾರ್ಟೆಂಟ್. ಆತ್ಮ ಈ ದೇಹದಿಂದ ಆಚೆ ಹೋಗುತ್ತಲ್ಲ, ಆ ಸೆಕೆಂಡ್ ಬಹಳ 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 ಇಂಪಾರ್ಟೆಂಟ್. ಆ ಸೆಕೆಂಡ್ನಲ್ಲಿ ನಿಮಗೆ ಶಿವಬಾಬಾ ನೆನಪಿತ್ತು, ಸ್ವರ್ಗ ನೆನಪಿತ್ತು, ನೀವು ಬಚಾವ್. ನೆನಪಿಟ್ಕೊಳ್ಳಿ, ಇದು ಬರೆದಿಟ್ಕೊಂಡ್ಬಿಡಿ ನೋಟ್ಬುಕ್ಕಲ್ಲಿ. ಅಂತಿಮ ಗಳಿಗೆಯಲ್ಲಿ, ಅಂತಿಮ ಸಮಯದಲ್ಲಿ ನನಗೆ ಒಬ್ಬ ತಂದೆ ಬಿಟ್ಟು ಬೇರೆ ಯಾರೂ ಇಲ್ಲ. ಏಕ್ ಬಾಬಾ ದೂಸರಾನ ಕೊಯ್. ಪಾಠನ ಏನು ಮಾಡ್ಕೋಬೇಕು, ಚೆನ್ನಾಗಿ ಪಕ್ಕಾ ಮಾಡ್ಕೋಬೇಕು. ಗೊತ್ತಿಲ್ಲ ಯಾವ ಟೈಮ್ನಲ್ಲಿ ಯಾರಿಗೆ ಅಂತಿಮ ಗಳಿಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಮೊದಲೇ ಹೇಳಿಬಿಟ್ಟಿದ್ದಾರೆ, ಎವರ್ ರೆಡಿ, ಬಿ ಕೇರ್ಫುಲ್, ಅಲರ್ಟ್, ಆ್ಯಕ್ಟಿವ್ ಅಂತ ಬಾಬಾ ಹೇಳಿ ಆಗಿದೆ. ಎಷ್ಟೋ ಸಮಯದ ಹಿಂದೆ ಹೇಳಿದೆ. तो बाबा को याद करो, पावन बन जाएंगे. चलते फिरते सिर्फ बाप को याद करो और कोई ज़रा भी तकलीफ तुमको नहीं देता हूँ. ನಡೀತಾ ಓಡಾಡ್ತಾ ಎದ್ದೇಳ್ತಾ ಕೂತ್ಕೊತಾ ಯಾವಾಗಲೂ ನನ್ನ ನೆನೀತಾ ಇರಿ. ನೋಡಿ, ಹಳೆ ಭಕ್ತರು ಇರ್ತಾರೆ, ಶಿವ 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 ಹೇಳ್ತಾ ಇರ್ತಾರೆ. ಎದ್ರೆ ಶಿವ, ಕೂತ್ರೆ ಶಿವ, ಮಲ್ಕೊಂಡ್ರೆ ಶಿವ, ನೀರು ಕುಡಿದ್ರೆ ಶಿವ, ಯಾರಾದರೂ ಮಾತಾಡುವಾಗಲೂ ಕೂಡ ಶಿವ ಅಂತ ಇರ್ತಾರೆ. ನೋಡಿದ್ದೀರಲ್ಲ ಅಂಥವನ್ನ. ನಾನೊಂದ್ಸಲ ಕೋಲಾರ ಸ್ಟೇಡಿಯಂನಲ್ಲಿ ವಾಕ್ ಮಾಡ್ತಾ ಇದ್ದೆ. ಒಬ್ಬರು ಶಿವ ಅಂತ ಹೇಳ್ಕೊತಾ ಇದ್ರು. ಅವ್ರಿಗೆ ಎಲ್ಲ ಸ್ವಲ್ಪ ಪರಿಚಯ ಕೊಟ್ಟೆ, ರೆಗ್ಯುಲರ್ ಸ್ಟೂಡೆಂಟ್ ಆಗಿಬಿಟ್ರು. ನೋಡ್ಬೇಕಂತವ್ನು ನೋಡಿಬಿಟ್ಟು ಅಂಥವ್ರಿಗೆ ನೀವು ಪರಿಚಯ ಕೊಡಿ, ಕರ್ಕೊಂಡು ಬನ್ನಿ ಬಾಬಾ ಅವ್ರ ಮನೆಗೆ. ಅಭಿ ತುಮಾರ ಏಕ್ದಮ್ ಸೆಕೆಂಡ್ ಮೇ ಚಡ್ತಿ ಕಲಾ ಹೋತಾ ಹೈ. ನಾನೇನು ಕಷ್ಟ ಕೊಡ್ತಾ ಇಲ್ಲ, ನಿಮ್ಗೆ ಸಿಂಪಲ್ ಆಗಿರೋ ಮಂತ್ರ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮದು ಇವಾಗ ಏರೋ ಕಲೆ ಇದೆ. ಬಾಬಾ ಕೇತೆ ಮೈ ತುಮ್ ಬಚ್ಚೋಂಕೋ ಸರ್ವೆಂಟ್ ಬನ್ ಆಯಾ ಹೋ. ನೋಡಿ ಎಷ್ಟು ನಿಗರ್ವಿ ತಂದೆ.
ನಾನು ಯಾವುದೇ ಒಂದು ರೀತಿಯಲ್ಲಿ ಗರ್ವ ಇಟ್ಕೊಂಡಿಲ್ಲ ಅನ್ನೋದನ್ನು ಮುರಳಿನಲ್ಲಿ ಗೊತ್ತಾಗತ್ತೆ. ನಾನು ನಿಮ್ಮ ಸೇವಾದಾರಿಯಾಗಿ ಸೇವಕನಾಗಿ ಬಂದಿದ್ದೀನಿ ಅಂತ. ಗೊತ್ತಾಯ್ತಾ? ಬ್ರಹ್ಮ ಬಾಬಾ ಅವರ ಅಂತಿಮ ಒಂದು ಸ್ಲೋಗನ್ ಏನಿತ್ತು? ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ. ಸೊ ಶಿವಬಾಬಾ ಇವತ್ತೇನು ಹೇಳ್ತಾ ಇದ್ದಾರೆ? ನಾನು ನಿಮ್ಮ ವಿನಮ್ರ ಸೇವಾದಾರಿ ಆಗಿದ್ದೆ, ಒಬಿಡಿಯಂಟ್ ಸರ್ವೆಂಟ್ ಆಗಿದ್ದೆ. तुमने बुलाया ही ए पतित पावन आओ, आकर हमको पावन बनाओ. अच्छा बच्चे आया हूँ, ಸರ್ವೆಂಟ್ हुआ ना. ನೀವು ನನ್ನನ್ನು ಕರೆದಿದ್ದೀರಿ, ಪತಿತ ಪಾವನ ಬಾ, ನಮ್ಮನ್ನು ಪಾವನ ಮಾಡಕ್ಕೆ ಬಾ ಅಂತ ಹೇಳ್ಬಿಟ್ಟು ಕರೆದಿದ್ದೀರಲ್ಲ. ಸೊ ನಿಮ್ಮ ಈ ಒಂದು ಕರೆಗೆ ಹೋಗೊಟ್ಟು ನಾನೀಗ ಬಂದಿದ್ದೀನಿ ಅಂದರೆ ನಿಮ್ಮ ಸೇವಾದಾರಿ ಆದ್ನಲ್ವಾ? ಅಂದರೆ ನೀವು ಕರೆದಾಗ ನಾನು ಬಂದಿದ್ದೀನಲ್ವ, ಅದಕ್ಕೆ ನಿಮ್ಮ ಸೇವಕನಾಗಿದ್ದೀನಿ ಅಂತ ತಂದೆ ಹೇಳ್ತಾರೆ. ಜಬ್ ತುಮ್ ಬಹುತ್ ಪತಿತ್ ಬನೆ ಹೋ ತಬ್ ತೋ ಜೋರ್ ಸೆ ಚಿಲ್ಲಾತೆ ಹೋ. ಜಾಸ್ತಿ ಪತಿತರಾದಂಗೆಲ್ಲ ನೀವು ಏನು ಮಾಡಿದ್ರಿ? ಜೋರಾಗಿ ಕೂಗಿದ್ರಿ, ಕರೆದ್ರಿ. अब मैं आया हूँ, मैं कल्प कल्प आकर तुम बच्चों को मंत्र देता हूँ. ಈಗ ನಾನು ಬಂದಿದ್ದೀನಿ, ಕಲ್ಪ ಕಲ್ಪಕ್ಕೂ ಒಮ್ಮೆ ಬಂದು ತಾವು ಮಕ್ಕಳಿಗೆ ಮಂತ್ರವನ್ನು ಕೊಡ್ತೀನಿ. ಯಾವ ಮಂತ್ರ? मन मनाभो मंत्र. मुझे याद करो तुम पवन बन जाएंगे. मन मनाभो का अर्थ भी है मध्याजी भाव का. मन मनाभो का अर्थ अर्थात बाप को याद करो, विष्णुपुरी के मालिक बनेंगे. ಮನ್ಮನಾಭವದ ಅರ್ಥ ಏನು? ಮಧ್ಯಾಜೀಭವದ ಅರ್ಥ ಏನು? ಇದ್ರದ್ದು ಎರಡೂ ಕೂಡ ಅರ್ಥಗಳನ್ನು ಬಾಬಾ ಹೇಳ್ತಾ ಇದ್ದಾರೆ. ಮನ್ಮನಾಭವ ಅಂದರೆ ನೀವು ನನ್ನೊಬ್ಬ ನೆನಪು ಮಾಡ್ರಿ, ಮಧ್ಯಾಜೀಭವ ಅಂದರೆ ನೀವು ವಿಷ್ಣುಪುರಿಗೆ ಮಾಲೀಕರಾಗ್ತೀರಾ, ಸ್ವರ್ಗದಲ್ಲಿ ಸುಖನ ಪಡಿತೀರಾ. ಇದೆರಡು ಶಬ್ದದ್ದು ಅರ್ಥ, ಇದೆರಡು ವಾಕ್ಯಗಳ ಅರ್ಥ. ರಾವಣಪುರಿ ಕೆ ಬಾದ್ ವಿಷ್ಣುಪುರಿ, ಕಂಸಪುರಿ ಕೆ ಬಾದ್ ಕೃಷ್ಣಪುರಿ. ಕಿತ್ನಾ ಸಹಜ ಸಮಜಾಯ ಜಾತ. ಈ ರಾವಣನ ಪುರಿ ನಂತರ ರಾಮಪುರಿ ಬರುತ್ತೆ, ಕಂಸಪುರಿ ನಂತರ ಕೃಷ್ಣಪುರಿ ಬರುತ್ತೆ. ಎಷ್ಟು ಸಹಜವಾಗಿ ಬಾಬಾ ತಿಳಿಸ್ತಾರೆ. ಬಾಬಾ ಕೇತೆ ಇಸ್ ಪುರಾಣಿ ದುನಿಯಾ ಮೇ ಮಮತ್ತು ಮಿಟಾದು. ಈ ಹಳೆಯ ಪ್ರಪಂಚದ ಮೇಲೆ ನೀವು ಮೋಹ ಮಮಕಾರ ತೆಗೀರಿ. ಅಭಿ ಹಮ್ನೆ 84 ಜನ್ಮ ಪೂರೆ ಕಿಯೆ. ಈಗ ನಾವೆಲ್ಲ 84 ಜನ್ಮ ಪೂರ್ತಿ ಮಾಡಿದ್ದೀವಿ. ಆ ಪುರಾಣ ಚೋಲ ಚೋಡ್ಕರ್ ಹಮ್ ಜಾಯಂಗೆ ನೈ ದುನಿಯಾ. ನೋಡಿ, ಈ ವಾಕ್ಯಗಳು ಈಗ ಏನು ಕೇಳ್ತಾ ಇದ್ದೀರಿ? ನಮ್ಮದು ಈಗ 84 ಜನ್ಮಗಳ ಕೊನೆ ಶರೀರ ಇದು. ನಾವೀಗ ಹಳೆ ದೇಹನ ಬಿಟ್ಟು ಹೋಗ್ತೀವಿ ಹೊಸ ಪ್ರಪಂಚಕ್ಕೆ. ಇದು ಬ್ರಹ್ಮ ಬಾಬಾ ಅವರು ಹೇಳ್ತಾ ಇರೋದು. ಮುರಳಿಗಳಲ್ಲಿ ನೀವು ಡೀಪಾಗಿ ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಅಂದರೆ ಇದು ಬ್ರಹ್ಮ ಬಾಬಾ ವಾಕ್ಯಗಳು. ಯಾದಸೆ ತುಮಾರ ಪಾಪ ಕಟ್ಟುತ್ತೇ ಜಾಯಂಗೆ. ಈ ನೆನಪು ಮಾಡ್ತಾ 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 ನಿಮ್ಮ ಪಾಪಗಳೇನಾಗ್ತಾ ಹೋಗುತ್ತೆ? ಸಮಾಪ್ತಿ ಆಗ್ತಾ ಹೋಗುತ್ತೆ. ಇತನಿ ಹಿಮ್ಮತ್ ಕರ್ನಿ ಚೈ. ಇಷ್ಟೋ ಸಾಹಸ ಇರಲೇಬೇಕು ನಿಮಗೆ ಅಂತ. तो ब्रह्मा को याद करते हैं, समझते ब्रह्म में लीन हो जाएंगे. ಸಾಧು ಸಂತರು ಬ್ರಹ್ಮನ ನೆನಪು ಮಾಡಿ ಮಾಡಿ ಬ್ರಹ್ಮತತ್ವದಲ್ಲಿ ಐಕ್ಯ ಆಗಿಬಿಡ್ತೀವಿ ಅಂತ ತಿಳ್ಕೊತಾರೆ. ಪರಂತು ಬ್ರಹ್ಮ ಮೇ ಕೊಯ್ ರಹನೆ ಕಾ ಸ್ಥಾನ ಹೇ ಅಥವಾ ಕೊಯ್ ಲೀನ್ ನೈ ಹೋತ. ಬ್ರಹ್ಮತತ್ವ ಇರೋವಂಥ ಮನೆ ಅದು, ಅಲ್ಲಿ ಹೋಗಿ ಯಾರೋ ಲೀನ ಆಗೋದಿಲ್ಲ. ಆ ಪ್ರೀತಿನಲ್ಲಿ ಮುಳುಗ್ತೀರಷ್ಟೇ. वे लोग तपस्या में बैठ जाते हैं. ಸಾಧು ಸಂತರು ತಪಸ್ಸು ಮಾಡ್ತಾ ಕೂತ್ಕೊಂಡು ಬಿಡ್ತಾರೆ. ಬಸ್ ಹಮ್ ಬ್ರಹ್ಮ ಮೇ ಜಾಕರ್ ಲೀನ್ ಹೋ ಜಾಯಂಗೆ. ಅವ್ರು ತಿಳ್ಕೊತಾರೆ ನಾವು ಬ್ರಹ್ಮತತ್ವದಲ್ಲಿ ಹೋಗಿ ಐಕ್ಯ ಆಗಿ ಹೋಗ್ತೀವಿ ಅಂತ ತಿಳ್ಕೊತಾರೆ. ಪರಂತು ವಾಪಸ್ ತೋ ಕೋಯಿ ಜಾ ನೈ ಸಕ್ತೆ ಹೈ. ಆದರೆ ಮಧ್ಯದಲ್ಲಿ ಯಾರೂ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಸೆ ಯೋಗ ಲಗಾನೆ ಸೆ ಪಾವನ್ ಬನೆಂಗೆ ನೈ. ಬ್ರಹ್ಮತತ್ವವನ್ನು ನೆನಪು ಮಾಡಿಕೊಂಡ್ರೆ ಯಾರೂ ಪಾವನರಾಗ್ಲಿಕ್ಕೆ ಆಗೋದಿಲ್ಲ. ಬ್ರಹ್ಮಲೋಕದಲ್ಲಿ ಇರ್ತಕ್ಕಂತಹ ಪರಮಾತ್ಮನ ನೆನಪು ಮಾಡಿಕೊಂಡಾಗ ಅಷ್ಟೇ ಆತ್ಮ ಪ್ಯೂರಿಫೈ ಆಗುತ್ತೆ. ಏಕ್ ಬಿ ಜಾನ ಸಕೆ ಪುನರ್ಜನ್ಮ ತೋ ಲೇನಾ ಹಿ. ಒಬ್ಬರು ಮಧ್ಯದಲ್ಲಿ ಹೋಗೋಕ್ಕಾಗೋದಿಲ್ಲ. ಎಲ್ಲರೂ ಇದೇ ಸೃಷ್ಟಿನಲ್ಲಿ ಪುನರ್ಜನ್ಮ ತೆಗೆದುಕೊಂಡಿರ್ಬೇಕಾಗತ್ತೆ. ಬಾಪ್ ಆಕರ್ ಸತ್ಯ ಬತಲಾತೆ ಹೇ, ಸ್ವಚ್ಛ ಕಂಡ ಸತ್ಯ ಬಾಬಾ ಸ್ಥಾಪನ ಕರ್ತೆ ಹೇ. ತಂದೆ ಬಂದು ಸತ್ಯವನ್ನು ತಿಳಿಸ್ತಾರೆ, ಸತ್ಯ ಕಂಡವನ್ನು ಸ್ಥಾಪನೆ ಮಾಡ್ತಾರೆ. ರಾವಣ ಆಕರ್ ಜೂಟ್ ಕಂಡು ಬನಾತೆ ಹೇ. ಈ ಮಾಯೆ ಸೇರಿಕೊಂಡು ಪ್ರಪಂಚನೇನು ಮಾಡಿಬಿಟ್ಟಿದೆ? ಹೆಜ್ಜೆ ಹೆಜ್ಜೆಗೂ ಸುಳ್ಳು ಮಾಡಿಬಿಟ್ಟಿದೆ, ಸುಳ್ಳು ಕಂಡ ಮಾಡಿಬಿಟ್ಟಿದೆ. ಅಭಿ ಯಹ ಸಂಗಮ ಯುಗ್. ಈಗ ನಡೀತಾ ಇರೋದು ಎಂಥ ಯುಗ ನಡೀತಾ ಇದೆ? ಸಂಗಮ ಯುಗ ನಡೀತಾ ಇದೆ. ಇಸ್ಮೇ ತುಮ್ ಉತ್ತಮ ಸೆ ಉತ್ತಮ ಬಂತೆ ಹೋ, ಇಸ್ಲಿಯೇ ಇನ್ಕ ಪುರುಷೋತ್ತಮ ಕಹಾ ಜಾತ. ಈ ಒಂದು ಯುಗದಲ್ಲಿ ನೀವು ಉತ್ತಮ ಪುರುಷರು ಆಗ್ತಾ ಇದ್ದೀರಾ, ಅದರಿಂದ ಇದಕ್ಕೆ ಪುರುಷೋತ್ತಮ ಅಂತ ಹೇಳ್ಬಿಟ್ಟು ಕರೀಲಾಗತ್ತೆ. ತುಮ್ ಕೌಡಿ ಸೆ ಹೀರೆ ಜೈಸ ಬಂತೆ ಹೋ. ಈ ಸಮಯದಲ್ಲಿ ನೀವು ಕವಡಿಗಳಾಗ್ಬಿಟ್ಟಿರೋರು ವಜ್ರಗಳ ಥರ ಆಗ್ತಾ ಇದ್ದೀರಾ. ಯ ಬೇಹದ್ ಕಿ ಬಾತೆ. ಇವೆಲ್ಲ ಎಂಥ ವಿಚಾರಗಳಾಗಿದೆ? ಬೇಹದ್ದಿನ ವಿಚಾರಗಳು. ಉತ್ತಮ ಸೆ ಉತ್ತಮ ಮನುಷ್ಯ ಸೆ ದೇವತಾ ಹೇ. ಉತ್ತಮರಿಗಿಂತಲೂ ಸರ್ವೋತ್ತಮರು ಯಾರಪ್ಪ ಅಂದರೆ ದೇವತೆಗಳು. ಅಭಿ ತೋ ಪುರುಷೋತ್ತಮ ಸಂಗಮ ಪರ್ ತುಮ್ ಬೈಟೆ ಹೋ. ಈಗ ನೀವು ಪುರುಷೋತ್ತಮ ಸಂಗಮದಲ್ಲಿ ಕೂತ್ಕೊಂಡಿದ್ದೀರಿ. तो
ತುಮಕೋ ಪುರುಷೋತ್ತಮ ಬನಾನೆ ವಾಲಾ ಹೇ ಊಂಚೆತೆ ಊಂಚ ಬಾಬಾ. ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡೋ ಅಂಥವ್ರು ಯಾರಪ್ಪ ಅಂದರೆ ಶ್ರೇಷ್ಠ ಅತಿ ಶ್ರೇಷ್ಠ ತಂದೆ. ಊಂಚೆತೆ ಊಂಚ ಸ್ವರ್ಗ ವರ್ಷ ತುಮಕೋ ದೇತೆ ಹೇ ಫಿರ್ ತುಮ್ ಬುಲಾತೆ ಕ್ಯೋ ಹೋ. ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸ್ವರ್ಗದ ಆಸ್ತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ, ಮತ್ತು ಇದನ್ನು ನೀವು ಯಾಕೆ ಮರೆತು ಹೋಗ್ಬಿಡ್ತೀರಾ? ಬಾಬಾ ಕೇತೆ ಮುಜೆ ಯಾದ್ ಕರೋ, ಬಚ್ಚೆ ಕೇತೆ ಬಾಬಾ ಕೃಪಾ ಕರೋ, ಹಮ್ ಭೂಲೆ ನಹಿ. ಈಗ ನೀವು ಹೇಳ್ತೀರಾ ತಂದೆ ನೀವು ನನ್ನ ನೆನಪು ಮಾಡಿ ಅಂತ. ತಂದೆ ಹೇಳ್ತಾರೆ ನೀವು ನನ್ನ ನೆನಪು ಮಾಡಿ ಅಂತ ತಂದೆ ಹೇಳ್ತಾರೆ. ನೀವು ಹೇಳ್ತೀರ ಬಾಬಾ ನಮ್ಮ ಮೇಲೆ ಕೃಪೆ ಮಾಡಿ ನಾವು ಮರಿದಿರ ಇರಬೇಕು, ಆ ಥರ ಯೋಗ ಮಾಡೋಕ್ಕೆ ಶಕ್ತಿ ಕೊಡಿ ಅಂತ ಕೆಲವ್ರು ಕೇಳ್ತಾರೆ. ಯಾತೋ ಕೇಸೆ ಹೋಗ್ಸಕ್ತ, ನೀವು ಮರಿದಿರಾನೇ ಇರಲಿಕ್ಕೆ ಹೆಂಗೆ ಸಾಧ್ಯ ಅಂತೇಳ್ಬಿಟ್ಟು ಬಾಬಾ ಕೇಳ್ತಾರೆ. ಅಂದರೆ ನಿರಂತರ ಯೋಗಿಗಳಾಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೆಲವ್ರು ಕೇಳ್ಕೊತಾರೆ ಬಾಬಾನ. ನೀವು ಪ್ರಯತ್ನ ಅದು ನಿಮ್ಮ ಕೈಲಿದೆ, ನನ್ನ ಕೈಲಿಲ್ಲ ಅಂತ ಬಾಬಾ ಹೇಳ್ತಾರೆ. ನೀವು ಮರಳಿ ಯತ್ನವ ಮಾಡಿ ಏನು ಮಾಡಬೇಕು? ಯೋಗ ಜೋಡ್ಸೋಕ್ಕೆ ಪ್ರಯತ್ನ ಮಾಡಬೇಕು. ಬಾಬಾ ಕೇತೆ ಮುझे ಯಾದ್ ಕರೋ ತುಮ್ ಪತಿತ್ ಸೆ ಪಾವನ್ ಬನ್ ಜಾಯೆಂಗೆ, ರಾಯ್ ಪರ್ ಚಲೋನಾ. ನಾನು ಹೇಳ್ತಾ ಇದ್ದೀನಿ, ನನ್ನನ್ನು ನೀವು ನೆನಪು ಮಾಡಿದ್ರೆ ಪತಿತರಿಂದ ಪಾವನರಾಗ್ಬಿಡ್ತೀರಾ. ಸಲಹೆ ಮೇಲೆ ನಡೀರಲ್ಲ, ಬಾಕಿ ಆಶೀರ್ವಾದ ಕ್ಯಾ ಕರೋ, ಬಾಕಿ ಆಶೀರ್ವಾದ ಕೃಪೆ ಮಾಡಲಿ ಹೆಂಗೆ ಸಾಧ್ಯ? ಬಾಬಾ ಒಂದು ವೇಳೆ ಆಶೀರ್ವಾದ ಮಾಡ್ಬೋದು, ಆಗಲ್ಲ ಅಂತಿಲ್ಲ. ಆಶೀರ್ವಾದ ಮಾಡಿಬಿಟ್ರೆ ಎಲ್ಲರೂ ಯೋಗಿಗಳಾಗ್ಬಿಡ್ತಾರೆ. ಎಲ್ಲರೂ ರಾಜನ ಮಾಡಬೇಕಲ್ಲ. ಅದಕ್ಕೆ ಅವ್ರವ್ರ ಮೇಲೆ ಎಫರ್ಟ್ ಇಟ್ಬಿಟ್ರು. ಗೊತ್ತಾಯ್ತಾ? ನೀವು ನಿಮ್ಮ ಕೈನಲ್ಲಿ ಎಫರ್ಟನ್ನು ಮಾಡ್ಕೊಳ್ಳಿ, ನಿಮ್ಮ ಪ್ರಾಪ್ತಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ರು. ಅಚ್ಚಾ, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मुख्य सारांश, बाबा के हर डायरेक्शन पर चलकर स्वयं को कौड़ी से हीरे जैसा बनाना है. ತಂದೆಯ ಪ್ರತಿಯೊಂದು ಡೈರೆಕ್ಷನ್ಸನ್ನು ಫಾಲೋ ಮಾಡಿ ಸ್ವಯಂ ವಜ್ರ ಸಮಾನ ಆಗಬೇಕು. ಏಕ್ ಬಾಬಾ ಕಿ ಯಾದ್ ಮೇ ರಹ ಸ್ವಯಂ ಕಾ ವಸ್ತ್ರೋಂ ಕೋ ಸ್ವಚ್ಛ ಬನಾನಾ ಹೈ. ಒಬ್ಬ ತಂದೆಯ ನೆನಪಿನಲ್ಲಿದ್ದು ನಮ್ಮ ಬಟ್ಟೆಗಳನ್ನು, ಆತ್ಮರೂಪಿ ಬಟ್ಟೆಗಳನ್ನು ನಾವೇನು ಮಾಡ್ಕೋಬೇಕು? ಸ್ವಚ್ಛ ಮಾಡ್ಕೋಬೇಕು. ಎರಡನೇ ಪಾಯಿಂಟು, ಅಬ್ ನಯೇ ಘರ್ ಮೇ ಚಲನಾ ಹೈ, ಇಸ್ಲಿಯೇ ಇಸ್ ಪುರಾನೆ ಘರ್ ಸೆ ಬೇಹದ್ ಕಾ ವೈರಾಗ್ಯ ರಖನಾ ಹೈ. ಈಗ ಹೊಸ ಮನೆಗೆ ಹೋಗಬೇಕಾಗಿದೆ, ಅದರಿಂದ ಹಳೆಯ ಮನೆಯ ಮೇಲೆ ಬೇಹದ್ದಿನ ವೈರಾಗ್ಯವನ್ನು ಇಟ್ಕೊಳ್ಳಿ. ಹೊಸ ಮನೆ ಯಾವುದು? ಸ್ವರ್ಗ. ಹಳೆ ಮನೆ ಯಾವುದು? ನರಕ. ನಶಾ ರಹೆ ಹಮ್ ಇಸ್ ಪುರಾನಿ ಕಬ್ರಿಸ್ತಾನ್ ಪರ್ ಫರಿಷ್ಠಾನ್ ಬನಾಯಂಗೆ. ನಶೆ ಇರಬೇಕು. ನಾವು ಈ ಸ್ಮಶಾನವನ್ನೆಲ್ಲ ಸಮಾಪ್ತಿ ಮಾಡಿ ಈ ಭೂಮಿ ಮೇಲೆ ದೇವತಾ ಯುಗವನ್ನು, ಸ್ವರ್ಗವನ್ನು ಮಾಡ್ತಾ ಇದ್ದೇವೆ. वरदान, संगम युग के श्रेष्ठ चित्रों को सामने रख भविष्य का दर्शन करने वाले ತ್ರಿಕಾಲದರ್ಶಿ ಭವ. ನೋಡಿ, ವರದಾನ ಏನೋ? ಸಂಗಮ ಯುಗದ ಶ್ರೇಷ್ಠ ಚಿತ್ರಗಳನ್ನು ಎದುರುಗಡೆ ಇಟ್ಕೊಂಡು ಭವಿಷ್ಯದ ದರ್ಶನ ಮಾಡ್ತಕ್ಕಂಥವ್ರು ತ್ರಿಕಾಲದರ್ಶಿಗಳು ಆಗಿರಿ. भविष्य के पहले सर्व प्राप्तियों का अनुभव आप संगमयुगी ब्राह्मण करते हो. ಭವಿಷ್ಯದ ಮೊದಲ ಸರ್ವ ಪ್ರಾಪ್ತಿಗಳ ಅನುಭವವನ್ನು ತಾವು ಸಂಗಮಯುಗಿ ಬ್ರಾಹ್ಮಣರೇ ಮಾಡ್ತೀರಾ. ಅಭಿ ಡಬಲ್ ತಾಜ್ ತಖ್ತ್ ತಿಲಕ್ದಾರಿ ಸರ್ವ ಅಧಿಕಾರಿ ಮೂರತ್ ಬಂತೆ ಹೋ. ಈಗ ನೀವು ಡಬಲ್ ಕಿರೀಟದಾರಿಗಳು, ಡಬಲ್ ಸಿಂಹಾಸನದಾರಿಗಳು, ಡಬಲ್ ತಿಲಕದಾರಿಗಳು, ಸರ್ವ ಅಧಿಕಾರಿ ಮೂರ್ತಿಗಳು ಕೂಡ ಆಗ್ತೀರಾ. भविष्य में जो गोल्डन स्पून होगा वह अभी ही हीरे तुल्य बन जाते हो. ನೋಡಿ, ಭವಿಷ್ಯದಲ್ಲಿ ನೀವು ಚಿನ್ನದ ಸ್ಪೂನನ್ನು ಚಮಚ ಬಾಯಲ್ಲಿ ಇಟ್ಕೊಂಡು ಹುಟ್ಟುತ್ತೀರಾ. ಅದು ಕೂಡ ಈಗಿನಿಂದನೇ ಬಾಬಾ ಹೇಳ್ತಾರೆ ಅಧಿಕಾರವನ್ನು ನೀವು ಪಡ್ಕೊತೀರಾ. जीवन ही हीरे जैसा बन जाते हैं, वहाँ सोने हीरे झूले में झूलेंगे. ಭವಿಷ್ಯದ ಒಂದು ಬಾಬಾ ಹೇಳ್ತಿದ್ದಾರೆ, ಜೀವನ ಅಂತಕ್ಕಂಥದ್ದು ವಜ್ರ ತುಲ್ಯವಾಗಿರೋಂಥ ಜೀವನ ಆಗುತ್ತೆ. ಈಗ ನೀವು ವಜ್ರ ಸಮಾನ ಆಗ್ತಾ ಇದ್ದೀರಿ, ಭವಿಷ್ಯದ ಜೀವನ ಅಂತಕ್ಕಂಥದ್ದು ವಜ್ರದ ಸಮಾನ ಆಗುತ್ತೆ. ಇಲ್ಲಿ ನೀವು ಚಿನ್ನ, ಮುತ್ತು, ರತ್ನ, ವಜ್ರ ವೈಡೂರಿಗಳಲ್ಲಿ ಸತ್ಯುಗದಲ್ಲಿ ಹೋಗಿ ಏನು ಮಾಡ್ತೀರಾ? ಉಯ್ಯಾಲೆಗಳಲ್ಲಿ ಇರ್ತೀರಾ. ಇಲ್ಲಿ ಸಂಗಮಯುಗದಲ್ಲಿ
यहाँ बाप दादा का ಗೋಧಿ में अति की ಗೋಧಿ में झूलने में झूलते हो. ವರ್ತಮಾನ ಸಮಯದಲ್ಲಿ ಭಗವಂತನ ಹೃದಯ ಸಿಂಹಾಸನದಲ್ಲಿ ನೀವು ಉಯ್ಯಾಲೆ ಹಾಡ್ತೀರಾ. तो त्रिकालदर्शी बन वर्तमान और भविष्य के श्रेष्ठ चित्रों को देखते हुए सर्व प्राप्तियों के अनुभव करो. ಅದರಿಂದ ತ್ರಿಕಾಲದರ್ಶಿಗಳಾಗಿ ವರ್ತಮಾನ ಮತ್ತು ಭವಿಷ್ಯದ ಶ್ರೇಷ್ಠ ಚಿತ್ರಗಳನ್ನು ನೋಡ್ತಾ ಸರ್ವ ಪ್ರಾಪ್ತಿಗಳ ಅನುಭವವನ್ನು ಮಾಡಿರಿ. स्लोगन कर्म और योग का बैलेंस ही परमात्मा ब्लेसिंग्स का अधिकारी बना देता है. ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇದ್ದಾಗ ಪರಮಾತ್ಮನ ಆಶೀರ್ವಾದಕ್ಕೆ ಅಧಿಕಾರಿಗಳನ್ನಾಗಿ ಮಾಡಿಸ್ಬಿಡುತ್ತೆ. ಅಚ್ಚಾ, ಓಂ ಶಾಂತಿ.